ಮೇನ್ ಆಗಿ ಹೇಳ್ಬೇಕಂದ್ರೆ ಡ್ಯಾನ್ಸ್ ಮಾಸ್ಟರ್ ಆಗಿದ್ರಿ, ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ. ಸಿನಿಮಾಲ್ ಏನಿರುತ್ತೆ ಅಂತ ತುಂಬಾ ಜನ ನನಗೆಲ್ಲರೂ ಕೇಳ್ತಾ ಇದ್ರು. ಬಟ್ ನಾನು ಹೇಳಕ್ ಇಷ್ಟಪಟ್ಟಿರ್ಲಿಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಟೆಕ್ನಿಷಿಯನ್ ಆಗಿ ನನಗೊಂದು ಡ್ರೀಮ್ ಇತ್ತು. ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಅವರಲ್ಲಿರೋ ಒಂದು ಸ್ಟೈಲು, ಅವರಲ್ಲಿರೋ ಒಂದು ಫೋರ್ಸು ನಾನು ತುಂಬಾ ಸತಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದನ್ನ ನಾನು ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅಂತ ಅನ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬಾ ಸ್ಟಫ್ ಇದೆ ನಮ್ಮ ಸಿನಿಮಾದಲ್ಲಿ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಂದಷ್ಟು ಸ್ಟಫ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಬಟ್ ಇದು ಓಪನಿಂಗು, ಇದೆಲ್ಲ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮೊದಲನೇದಾಗಿ ಸಿನಿಮಾ ಕತೆ ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ, ಒಂದು ಹೀರೋ ಅವ್ರು ಕನೆಕ್ಟ್ ಆಗಿರೋ ಏನೇನೋ ಒಂದು ಅಂಶ ಇರುತ್ತೆ, ಅದನ್ನೆಲ್ಲ ಅವ್ರು ಯಾವ ತರ ರೀಕಾಲ್ ಮಾಡ್ಕೊಂತಾರೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಬಟ್ ಗಣೇಶ್ ಸರ್ನ ನಾವು ಎಷ್ಟು ನಾವು ರೊಮ್ಯಾಂಟಿಕ್ ಹೀರೋ ಆಗಿ ನೋಡಿದೀವೋ ಅಷ್ಟೇ ರೊಮ್ಯಾಂಟಿಕ್ ಹೀರೋ ಆಗಿ ಅಷ್ಟೇ ಫನ್ ಆಗಿ ಇರ್ತಾರೆ. ಬಟ್ ಅವ್ರದೇ ಅಂತ ಒಂದು ಹೊಸ ಸ್ಟೈಲ್ ಇದರಲ್ಲಿ ರಿವೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಆಮೇಲೆ ನನಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ನನ್ನಲ್ಲಿರೋ ಒಂದು ಕಲೆ ಗುರುತಿಸಿ ಕೃತಿ ಮೇಡಮು, ವಿಜಯ ಮೇಡಮು, ನಮ್ಮೆಲ್ಲರಿಗೂ ಬಾಸು TG ವಿಶ್ವಪ್ರಸಾದ್ ಸರ್, ಅವರು ನನಗೆ ಈ ತರ ನೀವು ಮಾಡ್ಬೋದು, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ವಿಶ್ವ ಸರ್ ಇವತ್ತು ಬಂದಿಲ್ಲ, ನೆಕ್ಸ್ಟ್ ಫಂಕ್ಷನ್ ಇಮಿಡಿಯೇಟ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವ ಸರ್ಗೆ ಎಲ್ಲರಿಗೂ. ಮತ್ತೆ ಮಾಧ್ಯಮ ಗುರು ಹಿರಿಯರು ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಅವ್ರ ಮುಂದೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋದು. ಮಾಧ್ಯಮ ಗುರು ಹಿರಿಯರಿಗೂ ಮತ್ತೆ ವೇದಿಕೆ ಮೇಲಿರುವಂತ ರಂಗಣ್ಣ ರಘು ಸರ್ ಆಗ್ಲಿ, ಸಾಧು ಸರ್ ಆಗ್ಲಿ, ರವೀಂದ್ರನಾಥ್ ಸರ್ ಆಗ್ಲಿ, ಇವರೆಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಡ್ಯಾನ್ಸರ್ ಆಗಿದ್ದು, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದು, ಕೊರಿಯೋಗ್ರಾಫರ್ ಆಗೋವರೆಗೂ ನಾನು ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೂ ಒಂದಷ್ಟು ಕಂಟೆಂಟ್ ಇದೆ, ಬಿಡ್ತೀವಿ. ಹೇಳೋದಕ್ಕಿಂತ ಜಾಸ್ತಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಫೈನ್. ಈಗ ಅವ್ರು ಹೇಳಿದ್ರು ನಮ್ಮೆಲ್ಲರಿಗೂ ಬಾಸು ಅಂತ, ನಿರ್ಮಾಪಕರನ್ನ ಸ್ಮರಿಸ್ಕೊಂಡು ಕಾರಣಾಂತರಗಳಿಂದ ಅವ್ರು ನಮ್ಮ ಜೊತೆಯಾಗಿಲ್ಲ. ಅವ್ರಿರೋದು ಇಡೀ ಫ್ಯಾಮಿಲಿ US ಅಲ್ಲಿ. ಅವರ ಮಗಳು ಕೂಡ ನಿರ್ಮಾಪಕಿಯೇ. ನಮ್ಮ ಕೃತಿ ಪ್ರಸಾದ್ ಅವರು ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ US ಆದ್ರೂ ಕೂಡ ಭಾರತದ ಮೇಲೆ ಮತ್ತು ಹುಟ್ಟಿರುವಂತಹ ನಾಡು ಕರ್ನಾಟಕದ ಮೇಲೆ ಹೆಚ್ಚು ಅಭಿಮಾನ ಇರುವಂತದ್ದು. ಅಧ್ಯಕ್ಷ ಇನ್ ಅಮೆರಿಕ ಆದ ನಂತರ ಇದು 49ನೇ ಸಿನಿಮಾ. ತುಂಬಾ ಖುಷಿ ಅನ್ಸುತ್ತೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್, and we are very proud of you. You and your family have never forgotten the roots. You have come back all the time. So what you say about the movie? Please address the gathering. ಅವ್ರು ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಕನ್ನಡ ಬರೋದಿಲ್ಲ, ಇಂಗ್ಲಿಷ್ ನಲ್ಲಿ ಮಾತಾಡ್ಲಿದ್ದಾರೆ. ಮ್ಯಾಮ್, over to you. ಎಲ್ಲರಿಗೂ ನಮಸ್ಕಾರ. ಈಗ ನೆಕ್ಸ್ಟ್ ಸೂಪರ್ ಮ್ಯಾಮ್. ನಾನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ, ಸಾರಿ ಮ್ಯಾಮ್. Thank you to the entire media and fans for coming here today. Pinaka is about storytelling of Lord Shiva with grand visuals and high VFX, and we are so excited and happy to be showing you the teaser today. Please do support us and go watch the film on October 2nd. Thank you. Release date ಹೇಳ್ಬಿಟ್ರೆ ಮ್ಯಾಮ್, ಸೂಪರ್. October 2nd is the release date. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಇವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಮತ್ತೆ ಮೇಡಮ್ ಕೂಡ ಆಕ್ಟ್ ಮಾಡಿದ್ದಾರೆ ಸಿನಿಮಾನಲ್ಲಿ, ಪ್ರೊಡ್ಯೂಸರ್ ಅಂತ ಕೇಳ್ಪಟ್ಟೆ. ಸೊ ಶಿ ಹ್ಯಾಸ್ ಆಲ್ಸೋ ಡಾನ್ಸ್ಡ್ ಇನ್ ದ ಮೂವಿ ಅಂತ, ಮಲ್ಟಿ ಟ್ಯಾಲೆಂಟೆಡ್. ಗಾಡ್ ಬ್ಲೆಸ್ ಯು ಮ್ಯಾಮ್. ಓವರ್ ಟು ವಿಜಯ ರಾಜೇಶ್ ವಾಟ್ ನಾಟ್. ಶಿ ಇಸ್ ಅ ಕ್ರಿಯೇಟಿವ್ ಹೆಡ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಈ ಫಿಲ್ಮ್ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿರೋವಾಗ, ಫಸ್ಟ್ ಗಣೇಶ್ ಸರ್ ಜೊತೆ ಮಾಡಬೇಕು ಅಂತ ಮೀ ಅಂಡ್ ಮೈ ಬ್ರದರ್ ಬೋತ್ ಆಫ್ ಅಸ್ ವೆಂಟ್ ಟು ಹಿಸ್ ಹೌಸ್. ಅಲ್ಲಿ ಮಾತಾಡ್ತಾ ಇರೋವಾಗ ಸರ್ ಎಕ್ಸ್ಪ್ರೆಸ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯಿಂದ ಅವಾಗ ರಿಲೀಸ್ ಆಗಿರೋ ಕಾರ್ತಿಕೇಯ 2 ಮೂವಿ ಮೇಲೆ ಹಿ ಶೋಡ್ ದ ವೇ ದ ಮೂವಿ ಇಸ್ ಬೀಂಗ್ ಟೇಕನ್ ಅಂಡ್
connectivity what his children had towards that movie. ಅದು ಎಷ್ಟು ಸತಿ ಹಾಕಿದ್ರು ವಿಹಾನ್ ದೆನ್ ಲೈಕ್ ಯುವರ್ ಡಾಟರ್ ಬೋತ್ ಆಫ್ ದೆಮ್ ದೇ ಯೂಸ್ ಟು ಲವ್ ಇಟ್ ಸೋ ಮಚ್. ಅಂಡ್ ನಮ್ಮ ಸಂಸ್ಕಾರ, ನಮ್ಮ ಮೈಥಾಲಜಿ, ನಮ್ಮ ಇದನ್ನ ಸಿನಿಮಾ ಮೂಲಕ ಅಷ್ಟು ಚೆನ್ನಾಗಿ ತೋರಿಸಿರೋದನ್ನ ನೋಡಿ ಅವ್ರು ತುಂಬಾ ಖುಷಿ ಪಟ್ರು. ವೈ ನಾಟ್ ವಿ ಮೇಕ್ ಸಮ್ ಕೈಂಡ್ ಆಫ್ ಎ ಮೂವಿ ಇನ್ ಕನ್ನಡ ಲೈಕ್ ದಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಮೂವಿ ಥಾಟ್ ಹೇಗೆ ಮಾಡಬೇಕು ಅನ್ನೋದು. ಸೊ ಆ ಇದರಿಂದ ಮಾಡ್ತಾ ಸೊ ದೇರ್ ಇಟ್ ಈಸ್ ಲೈಕ್ ಇಫ್ ಯು ಸಿ ದಟ್ ಲೈಕ್ ಲಾರ್ಡ್ ಕೃಷ್ಣ ಮೇಲೆ ಬಂದಿರೋ ಒಂದು ಚಿಕ್ಕ 2 to 3 minutes talk of it, it has given a lot of depth about like ಕೃಷ್ಣ ತತ್ವ ಅಂತ ಹೇಳ್ತಿರಲ್ವಾ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ. ಅದೇ ರೀತಿಯಿಂದ ನಾವು ನಮ್ಮ ಸಿನಿಮಾದಲ್ಲಿನೂ ಶಿವನ್ ಮೇಲೆ ಅದೇ ಒಂದು ಇದು ಮಾಡಬೇಕು, ತೋರಿಸ್ಬೇಕು ಅಂತ ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಇದು ಯಾವ ರೀತಿ ಮುಂದೆ ಹೋಗಿದೆ ಅಂದ್ರೆ ನಾವು ಅನ್ಕೊಂಡಿಲ್ಲ, ಹೋಗ್ತಾ ಹೋಗ್ತಾ ವಿ ಟುಕ್ ಇಟ್ ಟು ದಿಸ್ ಲೆವೆಲ್ ಅಂಡ್ ಟುಡೇ ವಿ ಆರ್ ವೆರಿ ಹ್ಯಾಪಿ ಟು ಬ್ರಿಂಗ್ ಇಟ್ ಫಾರ್ವರ್ಡ್ ಇನ್ ಫ್ರಂಟ್ ಆಫ್ ಯು ಪೀಪಲ್. ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇದೆ ಇವಾಗ. ಸರ್, ಆಲ್ ಅವರ್ ಡ್ರೀಮ್ಸ್ ವಿ ಕ್ಯಾನ್ ಸಿ ಇಟ್ ಟುಡೇ ಹಿಯರ್ ಆನ್ ದ ಸ್ಕ್ರೀನ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ I'm so excited, that's it. Yeah, and ಯಾವುದೇ ಮಾಡಿದ್ರೂ ಲೈಕ್ ಸಪೋರ್ಟ್ ಇಲ್ಲದೆ ಅಂತೂ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಈ ಮೂವಿ ಇಲ್ಲಿ ತನಕ ಬಂದಿದೆ ಅಂದರೆ ಎಲ್ಲ ಆರ್ಟಿಸ್ಟ್ ಇಲ್ಲಿ ಕೂತಿರೋರು ಒಬ್ಬೊಬ್ಬರು ದೇ ಸ್ವೆಟ್ ಅಂಡ್ ಬ್ಲಡ್, ಹೌ ವಿ ಹ್ಯಾವ್ ಪುಟ್ ಇಟ್ ಇನ್ ದ್ಯಾಟ್ ಆಲ್ಮೋಸ್ಟ್ 40 days ತನಕ ಮಾಡಿದ್ದೀವಿ. ಇದು ಕಂಟಿನ್ಯೂಸ್ ಒಂದು ಸ್ಟ್ರೆಚ್ನಲ್ಲಿ ಫ್ಲಾಶ್ ಬ್ಯಾಕ್ ಎಪಿಸೋಡ್ನ, ಆ್ಯಂಡ್ ದಟ್ ಟು ಇನ್ ದ ಹಾಟ್ ಸಮ್ಮರ್ ವಿ ಸ್ಟಾರ್ಟೆಡ್ ಆ್ಯಂಡ್ ವಿ ವರ್ ಡೂಯಿಂಗ್ ದಿಸ್. ಬಟ್ ಯಾರೂ ಟೆಂಪರೇಚರ್ ಹೀಗಿದೆ, ಇದು ಹೇಗೆ ಮಾಡಬೇಕು, ಅದು ಇದು ಏನೂ ಇಲ್ಲ. ಬಟ್ ವಿತ್ ಇನ್ ದಟ್ 40 days ಪೀರಿಯಡ್ನಲ್ಲಿ ವಿ ಸಾ ಆಲ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಹೆವಿ ರೇನ್ಸ್ ನೋಡಿದ್ದೀವಿ, ದೆನ್ ಆಲ್ ಆಫ್ ದಟ್. ಬಟ್ ಎಲ್ಲರದ್ದು ಒಂದೇ ಇದೇನಂದರೆ ವಿ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್, ವಿ ಹ್ಯಾವ್ ಟು ಡೂ ಇಟ್ ರಿಯಲಿ ಗುಡ್, ಅದೊಂದೇ ಇತ್ತು. ಸೊ we all of us have given our heart and soul in this. So now it is in your hands, especially ಪ್ರೇಕ್ಷಕರು ಮತ್ತೆ ಮಾಧ್ಯಮ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗಿವ್ ದಟ್ ಸಪೋರ್ಟ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ನೆಲ ನರೇಂದ್ರ ಬಾಬು ಸರ್ ಇದ್ದಾರೆ, ಈ ಸಿನಿಮಾನಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಸರ್, ನಿಮ್ಮ ಪಾತ್ರದ ಬಗ್ಗೆ ಪರಿಚಯಿಸ್ಕೊಡಿ. ಧನಂಜಯ್ ಭಾಳ ಚಿಕ್ಕ ಹುಡುಗನಿಂದ ನನಗೆ ನಮ್ಮ ಕ್ಷೇತ್ರದಲ್ಲಿ ಬೆಳೆದಂಥ ಹುಡುಗ. ನನಗೆ ಫೋನ್ ಮಾಡಿ ಸಿನಿಮಾದಲ್ಲಿ ಮಾಡಬೇಕು ನೀವು ಅಂತ ಹೇಳಿದಾಗ ನನಗೆ ಖುಷಿನೂ ಆಯಿತು, ಸಂತೋಷನೂ ಆಯಿತು. ದ ವೇ ದಟ್ ಈ ಮೇಡ್ ದ ಫಿಲ್ಮ್ ಇಸ್ ರಿಯಲಿ ಥ್ರಿಲ್ಲಿಂಗ್, ಎಕ್ಸೈಟಿಂಗ್. ಮತ್ತು ಒಂದು ಹೊಸ ನಮೂನೆಯಲ್ಲಿ ಅವು ಗಣೇಶ್ಗೆ ಎಲ್ಲ ರೊಮ್ಯಾಂಟಿಕ್ ಹೀರೋ ಆಗಿ ನೋಡ್ತಾ ಇದ್ದದನ್ನ ರೆವಲ್ಯೂಷನರಿ ಹೀರೋ ಆಗಿ ಪಾಸ್ಟ್ ಪ್ರೆಸೆಂಟೆನ್ಸ್ ಎಲ್ಲವನ್ನ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ರು. ನನಗೆ ಈ ಸಿನಿಮಾಗೆ ದೇವರ ಆಶೀರ್ವಾದ ಇದೆ ಅನ್ನೋಕ್ಕೆ ನನಗಾದಂಥ ಒಂದು ಅನುಭವ. ನನಗೆ ಕೊಯಮತ್ತೂರಿನಲ್ಲಿ ಬಹಳ ಒಂದು ವಿಶೇಷವಾದ ಅನುಭವ ಆಯಿತು. ಆ ಸಿನಿಮಾಗೆ ಏನು ವಾತಾವರಣ ಬೇಕೋ ಅದು ಪ್ರಕೃತಿನೇ ಕೊಟ್ಬಿಡ್ತು, ಅಷ್ಟು ವಿಶೇಷವಾದಂತ ಆಯಿತು. ಅದು ನೆಕ್ಸ್ಟ್ ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ಮ್ಯಾಜಿಕ್ ಥರ ಆಗೋಯ್ತು. ಹೀಗಾಗಿ ಪಿನಾಕ ಹೆಸರೇ ಇಡುವಂತ ಇಲ್ಲಿ ಪಿನಾಕದಲ್ಲಿ ಒಂದು ವಿಶೇಷತೆ ಇದೆ ಮತ್ತು ಮಾಸ್ ಕ್ಲಾಸ್ ಮತ್ತು ಪ್ಯಾನ್ ಇಂಡಿಯಾಗೆ ಹೇಳಿ ಮಾಡಿಸ್ದಂಗಿದೆ. ಆಲ್ ದ ಬೆಸ್ಟ್ ಧನಂಜಯ್, ಗಣೇಶ್ ಮತ್ತು ಎಂಟೈರ್ ಟೀಮ್ಗೆ ನಮಸ್ಕಾರ. ನಿರ್ಮಾಪಕರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ರವೀಂದ್ರನಾಥ್ ಸರ್ ನಮ್ಮ ಸಿನಿಮಾನಲ್ಲಿ ಮಂತ್ರಿಯಾಗಿ ಕಾಣಿಸ್ಕೊಳ್ತಿದ್ದಾರ ಅಂತ ಗೊತ್ತಾಯ್ತು. ನಮ್ಮ ಕಾರ್ಮಿಕ ಕಲಾವಿದರ ತಂತ್ರಜ್ಞರ ಒಕ್ಕೂಟದ ಒಂದ್ ರೀತಿಯ ಮಂತ್ರಿ ಅಂತಾನೆ ಹೇಳ್ಬೋದು. ಪ್ರಧಾನ ಕಾರ್ಯದರ್ಶಿಯಾಗಿ 17 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಕೈದಂಥವರು ಮಾಜಿ ಪ್ರಧಾನ ಕಾರ್ಯದರ್ಶಿ. ಓವರ್ ಟು ಯು ಸರ್, ಪಾತ್ರ ಪರಿಚಯ. ಮೊಟ್ಟ ಮೊದಲನೇದಾಗಿ ಬರ್ಡೇ ವಿಶಸ್ ಹೇಳಿದ್ದೀವಿ, ಆದರೂ ಮತ್ತೊಮ್ಮೆ ನಮ್ಮ ಗೋಲ್ಡನ್ ಸ್ಟಾರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವಿಶೇಷವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳಿಗೆ ವಂದನೆಗಳು. ಈ ತಾನೇ ಟೀಸರ್ ನೋಡಿದ್ರಲ್ಲ, ಒಂದು ಆಂತರಿಕ ಸಂಘರ್ಷ ಕಾಣಿಸುತ್ತೆ.
ಆ ಫ್ಲಾಶ್ ಬ್ಯಾಕ್ ಒಂದು 40 ಮಿನಿಟ್ಸ್ ಅಂತೂ ತಿಂದು ಬಿಡಿದ್ದಾರೆ ಗಣೇಶ್ ಅವರು. ಅಂದರೆ ಅದರಲ್ಲಿ ನಾವು ಮಾತೆಲ್ಲ ಅತಿಶಯೋಕ್ತಿ ಇಲ್ಲ. ಆಂತರಿಕ ಸಂಘರ್ಷನ ಕೆಲವೊಂದು ಕಡೆ ಡೈಲಾಗೇ ಇಲ್ಲದೆ ಬರೀ ಕಣ್ಣಿನ ಭಾವನೆಗಳ ಮುಖಾಂತರ ಅವರು ವ್ಯಕ್ತಪಡಿಸಿರೋದಾಗ್ಲಿ. ಬೇಸಿಗೆ ಪ್ರೊಡ್ಯೂಸರ್ ಹೇಳಿದ್ರು 40 ದಿವಸ ಅವ್ರು ಶೂಟ್ ಮಾಡಿದಾಗ ಕಂಪ್ಲೀಟ್ ಉರಿ ಬಿಸಿಲು, ಆ ಬಿಸಿಲಲ್ಲಿ ಅವರ ಆ ವೇಷಭೂಷಣಗಳನ್ನ, ಆ ಒಂದು ಚರ್ಮದ ಕವಚಗಳನ್ನ ಹಾಕೊಂಡು ಆ ವೇಷಭೂಷಣಗಳ ಜೊತೆಲಿ ಅವರು ಶೂಟಿಂಗ್ ಮುಗಿದ್ಮೇಲೆ ಆ ಬಟ್ಟೆ ಎಲ್ಲ ತೆಗೆದ್ರೆ ಫುಲ್ ಬೆವತ್ತು ಬಿಟ್ರು ಅವರು. ಬಟ್ ಅದು ಯಾವುದು ತೋರಿಸ್ದೆ ಆ ಕಾಲಘಟ್ಟದ ಸಮರ ಕಲೆಯನ್ನ ಅತ್ಯಂತ ಮನಮುಟ್ಟುವ ಹಾಗೆ ಅವರು ಪ್ರದರ್ಶನ ಮಾಡಿರೋ ರೀತಿಯಾಗಲಿ, ಕೆಲವೊಂದು ಕಡೆ ಮಾತುಗಳನ್ನ ಮೃದುವಾಗಿ, ಕೆಲವೊಂದು ಕಡೆ ಅಧಿಕಾರಯುತ ಘರ್ಜನೆಯ ರೂಪದಲ್ಲಿ ಮಾತಾಡಿರೋದಾಗ್ಲಿ, ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ರೆ ನಿಜವಾಗ್ಲೂ ಗೋಲ್ಡನ್ ಸ್ಟಾರ್ ಬರೀ ಗೋಲ್ಡನ್ ಸ್ಟಾರ್ ಅಲ್ಲ, ಬರೀ ಪ್ರೇಮ ಕಥೆಗಳಿಗೆ, ನವಿರಾದ ಪ್ರೇಮ ಕಾವ್ಯಕ್ಕೆ ಮಾತ್ರ ಅಲ್ಲ, ಇನ್ನು ಮುಂದೆ ಯಾವುದೇ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಇದ್ರು ಆ ಪಾತ್ರಗಳಿಗೆ ಅವರು ಜೀವ ತುಂಬ್ತಾರೆ. ಗೋಲ್ಡನ್ ಸ್ಟಾರ್ ಜೊತೆಗೆ ಎಂಪರರ್ ಸ್ಟಾರ್ ಅನ್ನೋ ಬಿರುದು ಕೂಡ ಅವರಿಗೆ ಬರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗೆಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ ಫಸ್ಟ್ ಡೇನೆ ಒಂದು ಮೀಟಿಂಗ್ ಮಾಡಿ ನಾವೆಲ್ಲ ಒಂಥರ ಚೆನ್ನಾಗಿ ಸೆಟ್ಲ್ ಆಗೋ ತರ ಪ್ರೀತಿಯಿಂದ ಏನ್ ಮಾಡ್ತಾ ಇದೀವಿ, ಏನ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ಸಲಹೆಗಳೇನು, ನಮಗೇನ್ ಬೇಕು, ಇದನ್ನ ಫಸ್ಟ್ ಮೀಟಿಂಗ್ ಅಲ್ಲಿ ಅವ್ರು ಹೇಳಿ ನಾವೆಲ್ಲ ಒಂಥರ ಈಸ್ ಆಗೋ ತರ ಮಾಡಿ 40 ದಿವಸ ಅದು ಎಷ್ಟು, ನಾನು 19 ದಿವಸ ಕೆಲಸ ಮಾಡಿದೆ. 19 ದಿವಸ ಕಳೆದಿದ್ದು ಗೊತ್ತಾಗ್ಲಿಲ್ಲ. ಆ ಸುಖ, ಆ ಆನಂದ ಮತ್ತೆ ಮುಂದೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಷ್ಟು ಅದ್ದೂರಿಯಾಗಿ ಈ ಚಿತ್ರವನ್ನು ಮಾಡಿರುವಂತಹ ಪೀಪಲ್ ಮೀಡಿಯಾ ಆ ಸಂಸ್ಥೆಗೆ ಇನ್ನಷ್ಟು ಒಳ್ಳೊಳ್ಳೆಯ ಚಿತ್ರಗಳನ್ನು ಕನ್ನಡದಲ್ಲಿ ಮಾಡೋ ಹಾಗೆ ಅವರಿಗೆ ಚಿತ್ರದ ಮುಖಾಂತರ ಯಶಸ್ಸು ಸಿಗಲಿ. ಮತ್ತು ಒಬ್ಬ ಕೋರಿಯೋಗ್ರಾಫರ್ ಆಗಿ ಈಗಾಗಲೇ ಕರ್ನಾಟಕದಾದ್ಯಂತ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋ ಧನಂಜಯ್ ಮಾಸ್ಟರ್ ಇನ್ನು ಮುಂದೆ ಒಬ್ಬ ಶ್ರೇಷ್ಠ ನಿರ್ದೇಶಕನಾಗಿ ದಕ್ಷಿಣ ಭಾರತದ ಹಲವಾರು ಚಿತ್ರಗಳನ್ನ ಸತತವಾಗಿ ನಿರ್ದೇಶನ ಮಾಡೋ ಶಕ್ತಿಯನ್ನ ಭಗವಂತ ಅವರು ಕರುಣಿಸ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಟೀಸರ್ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರೊಡ್ಯೂಸರ್ ಅವರಿಗೆ ವಂದನೆಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅಭಿಮಾನ ತುಂಬದ ಮಾತುಗಳನ್ನ ಆಡಿದಿರ ಸಿನಿಮಾ ಬಗ್ಗೆ ಬಹಳ ಅದ್ಭುತವಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದೆನ್ನುತ್ತಾ, ಈಗಷ್ಟೇ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಗೌರಹರಿ ಅಥವಾ ಹರಿಗೌರ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಂಗೀತ ನಿರ್ದೇಶನ ಚಾರ್ಮಿನಾರ್ ಮೂಲಕ ಪ್ರಾರಂಭವಾದಂತಹ ಅವರ ಪಯಣ ಮಿರಾಯ್ ಆಗಿರ್ಬೋದು, ಹನುಮಾನ್ ಆಗಿರ್ಬೋದು, ನಾವೆಲ್ಲರೂ ಬಹಳ ಇಷ್ಟಪಟ್ಟಿದ್ದೇವೆ. ಅದ್ರ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು ಇವರೇ. ಸೊ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಇಡೀ ಟೀಮ್ ಶ್ರೇಷ್ಠಾತಿ ಶ್ರೇಷ್ಠ ತಂತ್ರಜ್ಞರನ್ನೇ ಆಯ್ಕೆ ಮಾಡ್ಕೊಂಡಿರೋದು ಕಾರಣ ಸಿನಿಮಾ ಸೂಪರ್ ಆಗಿ ಬರಬೇಕು ಅನ್ನೋದು ಅದರ ಒಂದು ಭಾವವಾಗಿತ್ತು. ವೆಲ್ಕಮ್ ಟು ಯು ಸರ್ ಎಂದೆನ್ನುತ್ತಾ, ಈ ಸಿನಿಮಾದ ಹೀರೋ ಹೆಸರು ಗಣೇಶ್, ವಿಲ್ಲನ್ ಹೆಸರು ಗಣೇಶ್, ಒಬ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೊಬ್ರು ರೋಬೋ ಗಣೇಶ್. ಗಣೇಶ್ ಅವರನ್ನ ನೀವು ನೋಡಿದ್ರೆ ನೆನಪಿಸ್ಕೋಬಹುದು. ಜೋಶ್ ಸಿನಿಮಾನಲ್ಲಿ ಬಹಳ ಅದ್ಭುತವಾಗಿ ನಟಿಸಿದ್ರು. ಅವರು ನಮ್ಮ ಕರ್ನಾಟಕದ ಅಳಿಯ, ಪಕ್ಕದ ಊರಿನವರಾದ್ರೂ ಕೂಡ ಕರ್ನಾಟಕದ ಅಳಿಯ ಈ ಊರಿನ ಹೆಣ್ಮಗಳನ್ನ ಮದುವೆ ಆಗಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಅದ್ಭುತವಾದ ಡ್ಯಾನ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವ್ರಿಗೆ ಒಂದು ಡ್ಯಾನ್ಸ್ ಫ್ಯಾನ್ ಇದೆ. ಬಹಳಷ್ಟು ಅದ್ಭುತ ವೇದಿಕೆಗಳಲ್ಲಿ ಎಲ್ಲರೂ ತುಂಬಾ ಇಷ್ಟಪಡುವಂತಹ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡೋದ್ರ ಜೊತೆಗೆ ನಟನೆಯಲ್ಲೂ ಕೂಡ ಸಕ್ರಿಯರು. ಗಣೇಶ್ ಅವರು ಏನ್ ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ? ನಾವು ಯೂಶಲಿ ಅವರನ್ನ ಸ್ಟೇಜ್ ಅಲ್ಲೇ ಜಾಸ್ತಿ ನೋಡೋದು, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ವಲ್ಪ ಹಂಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲ್ತಾ ಇದ್ದೀನಿ ಇವಾಗ. ನಾನು ಆಕ್ಚುಲಾಗಿ ಈ ಮೂವಿ ಒಂದು ಕಥೆ ಅಂದ್ರೆ, ನಾನು ಈ ಮೂವಿಗೆ ಆಕ್ಟ್ ಮಾಡಿರೋದು ಒಂದು ಕಥೆ. ನಾನು US ಅಲ್ಲಿ ಸೆಂಟ್ ಲೂಯಿಸ್ ಅಲ್ಲಿ ಒಂದು ಶೋ ಪರ್ಫಾರ್ಮೆನ್ಸ್ ಹೋಗಿದೆ. ಸೊ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೂವಿ ಪ್ರೊಡ್ಯೂಸರ್ ಪೀಪಲ್ ಮೀಡಿಯಾ ವಿಶ್ವಪ್ರಸಾದ್ ಸರ್ ಮೀಟ್ ಮಾಡಿದೆ. ನನಗೆ ಅವ್ರು ಯಾರಂತ ಗೊತ್ತಾಗಿಲ್ಲ ಫಸ್ಟು. ಸೊ ಒಂದು ಆಲ್ಮೋಸ್ಟ್ 4 hours ಮಾತಾಡಿದ್ವಿ. ಹಂಗೆ ನೈಟ್ ಫುಲ್ ಮಾರ್ನಿಂಗ್ ಫ್ಲೈಟ್ ಇತ್ತು, ನೈಟಿಂದ ಮಾರ್ನಿಂಗ್ ಹೋಗಿ ಮಾತಾಡಿದ್ವಿ. ಆಮೇಲೆ ಗೊತ್ತಾಯ್ತು ಅವರು ವಿಶ್ವಪ್ರಸಾದ್ ಸರ್ ಅಂತ. ಅದೇ ಒಂದು ಸರ್ಪ್ರೈಸ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು, ಈ ತರ ಕನ್ನಡದಲ್ಲಿ ಒಂದು ಮೂವಿ ಮಾಡ್ತೀರಿ, ನಾನು ಡೈರೆಕ್ಟರ್ ಹೇಳ್ತೀನಿ, ನೀವು ಹೋಗಿ ಅಲ್ಲಿ ಮೀಟ್ ಮಾಡಿ ಅಂತ. ಸೊ ಅಲ್ಲಿಂದ ಬಂದಿದ್ದೀನಿ ನಾನು. ನಾವು ಮುಂಚೆ ಮೀಟ್ ಮಾಡಿದ್ವಿ, ಬಟ್ ಅಷ್ಟು ಕ್ಲೋಸ್ ಇಲ್ಲ. ಮೀಟ್ ಮಾಡಿದ ಫಸ್ಟ್ ದಿನ ಅಂದ್ರೆ ಬ್ರದರ್ಹುಡ್ ಬಂದ್ಬಿಟ್ಟದೆ. ಸೊ ಎಲ್ಲರೂ ಡೈರೆಕ್ಟ್ ಕರಿತಾರೆ, ನಾನು ಮಾತ್ರ ಬ್ರದರ್ ಅಂತ ಕರಿತಾ ಇದ್ದೀನಿ ಇವಾಗ ಬರ. ಸೊ
ಇವಾಗ ಹೆಂಗಂದ್ರೆ ನಾನೊಂದು ಕಲ್ ತರ ನಂದು ಟ್ಯಾಲೆಂಟ್ ಇದೆ, ಏನ್ ಬೇಕಂದ್ರೆ ನಾನು ಮಾಡಿಸ್ಬೋದು, ಬಟ್ ಅದು ಮಾಡೋರು ಬೇಕು, ಶಿಲ್ಪಿ ಬೇಕಲ್ವಾ, ಆ ತರ ನಿನ್ನಿಂದ ಇದು ಮಾಡುತ್ತೆ, ಇದು ಮಾಡಿ ಇದು ಬರುತ್ತೆ ಅಂತ ಏನೇನೋ ನನಗೆ ಇದೆಲ್ಲ ನಾನು ಮಾಡ್ತೀನಿ ಅಂತ ಒಂದು ಕ್ವಶನ್ ಮಾರ್ಕ್ ಆವಾಗ ಬರುತ್ತೆ. ಇವ್ರು ಇದೆಲ್ಲ ನೀವು ಈಸಿಯಾಗಿ ಮಾಡ್ಬಿಡ್ತೀರಾ, ಹಿಂಗ್ ಮಾಡಿ ಅಂತ ನಮ್ಗೆ ಎಂಕರೇಜ್ ಮಾಡಿ ಈ ಮೂವಿಲಿ ಏನೇನೋ ಮಾಡ್ಬಿಟ್ರು. ನನಗೆ ಏನಪ್ಪ ಇದನ್ನ ನಾನೇ ಮಾಡಿದೇನ ಅಂತ ಆಯ್ತು. ಸೊ ಅಷ್ಟು ನನ್ನ ಯೂಸ್ ಮಾಡಿದ್ರು. ಸೊ ಮೇಡಮ್ ವಿಜಯ ಮೇಡಮ್ ಅವರು ನನಗೆ ಯಾವಾಗಲೂ ಅವರೇ ಎಂಕರೇಜ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬೋದ್ರು. ಸೊ ಈ ಪ್ರೊಡ್ಯೂಸರ್ ಟೀಮಿಗೆ, ಡೈರೆಕ್ಟರ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ದು ಗಣೇಶ್ ಅವ್ರ ಬಗ್ಗೆ ಹೇಳ್ಬೇಕು. ಅವರು ತುಂಬಾ ಫ್ಯಾನ್. ನಾನು ಮುಂಗಾರು ಮಳೆಯಿಂದ ಆಲ್ಮೋಸ್ಟ್ ಒಂದು 10 ಸಾರಿ ನಾನು ನೋಡಿದ್ದೀನಿ ಆ ಟೈಮಲ್ಲಿ. ಸಾಂಗ್ಸ್ ನಾನು ಬರಲ್ಲ ಅಂದ್ರೂ ಸುಮ್ಮನೆ ಹಮ್ಮಿಂಗಲ್ಲಿ ನಾನು ಯಾವಾಗ ಬ್ಯಾಂಗ್ಳೂರ್ ಬಂದ್ರೂ ನನ್ನ ಕಾರಲ್ಲಿ ಆ ಸಾಂಗೇ ಓಡ್ತಾ ಇದೆ. ಸೊ ನಾನು ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಐ ಆಮ್ ವರ್ಕ್ ವಿತ್ ಹಿಮ್. ಸೊ ಬಟ್ ನನ್ನ ಆಸೆ ಇತ್ತು, ಆಸೆ ಎಲ್ಲೋ ಹೋಗಿ ಎಲ್ಲೋ ಬಂದು ಅದು ಈ ಮೂವಿಯಲ್ಲಿ ನನಗೆ ಖುಷಿ ಆಯಿತು. ಆಮೇಲೆ ನಮ್ದು ಸಾಧು ಸಾರ್ ಜೊತೆ ಒಂದು 2 ಮೂವಿ ಮಾಡಿದ್ದೀನಿ, ಅದು ನೆನಪಿರೋದು ಗೊತ್ತಿಲ್ಲ. ಸೊ ರಂಗಣ್ಣ ಸರ್ ಜೊತೆ ಒಂದು ಮೂವಿ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಯ್ತು. ಇರೋ ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ನಾವು ನಮ್ಮ ಸ್ಕ್ರೀನ್ ಶೇರ್ ಮಾಡಿರೋದು. ಅಂಡ್ ಐ ಹೋಪ್ ಯು ಎಂಜಾಯ್ ಮೈ ಪರ್ಫಾರ್ಮೆನ್ಸ್ ಇನ್ ದ ಥಿಯೇಟರ್. ಸೊ ಈ ಮೂವಿ 100% ಪ್ಯಾನ್ ಇಂಡಿಯಾಲಿ ಒಳ್ಳೆ ಬ್ಲಾಕ್ ಬಸ್ಟರ್ ಆಗ್ತಾ ಇದೆ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್. ಅಂಡ್ ಯಾವಾಗಲೂ ನನಗೆ ಪ್ರೆಸ್ ಅಂಡ್ ಮೀಡಿಯಾ ಯಾವಾಗಲೂ ಸಪೋರ್ಟ್ ಇರುತ್ತೆ. ಸೊ ಈ ಮೂವಿಗೆ ನನಗೂ ಸಪೋರ್ಟ್ ಮಾಡಿ, ಈ ಟೀಮಿಗೆ ಸ್ವಲ್ಪ ಚೆನ್ನಾಗಿ ನೀವು ನಿಮ್ಗೇನು ಮಾಡ್ತಿರೋ ಅದು ಮಾಡಿ. ನಾವು ಕನ್ನಡ ಇಂಡಸ್ಟ್ರಿನ ಆಲ್ರೆಡಿ ಒಂದು ರೇಂಜ್ಗೆ ಹೋಗಿದೆ ಇಂಡಿಯಾದಲ್ಲಿ KGF, ಆಮೇಲೆ ಕಾಂತಾರ ಥರ, ಆಮೇಲೆ ಇದು ಪಿನಕಾನು ಒಂದು ಮೈಲೇಜ್ ನೋಡ್ಬೇಕು, ರೀಚ್ ಆಗ್ಬೇಕಂತ ಹೇಳ್ಬಿಟ್ಟು ತಮಿಳು ಅರ್ಥ ಉಳ್ಳವರೆಗೆ ಬಂದ್ಬಿಡುತ್ತೆ ಅದು. ಸೊ ಎಲ್ಲರೂ ದಯವಿಟ್ಟು ಕೇಳ್ಕೊಂತೀನಿ. ಹೌದು. ಥ್ಯಾಂಕ್ ಯು ಸೋ ಮಚ್. ಐ ಲರ್ನ್ ಮೋರ್ ಕನ್ನಡ and in future, and thank you so much for giving wonderful opportunity. Thanks Ganesh ji, God bless you. ನಾನು ಆವಾಗ ಹೈದರಾಬಾದ್ ಹೋಗ್ತೀನಿ, US ಹೋಗ್ತೀನಿ, ಸೊ ಎಲ್ಲ ಭಾಷೆನೂ ಕಜಿಬಿಜಿ ಆಗಿಬಿಡುತ್ತೆ. ಅಲ್ಲ, ಅವರು ಅದಕ್ಕೆ ನಾನು ಅದೇ ಹೇಳಿದ್ದು, ಕರ್ನಾಟಕದ ಹುಡುಗಿನ ಮದುವೆ ಆಗಿದ್ದಾರೆ ಇವರು, ತಮಿಳ್ನಾಡಿಂದ ಬಂದು, ಅದಕ್ಕೆ ಇಷ್ಟು ಮಟ್ಟಕ್ಕಾದ್ರೂ ಕನ್ನಡ ಮಾತಾಡ್ತಿದ್ದಾರೆ ಇವಾಗ. ಆಲ್ ದ ವೆರಿ ಬೆಸ್ಟ್, God bless you ಗಣೇಶ್ ಜಿ. ಪ್ಯಾನ್ ಇಂಡಿಯಾ ಅಂತ ಹೇಳಿ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಲ್ಯಾಂಗ್ವೇಜ್. ಎಸ್ ಮ್ಯಾಮ್. ಈ ಮೂವರು ಇದ್ರೆ ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಕೂಡ ನಮ್ಮನ್ನ ನಗಿಸ್ತಾ ಸಾಕ್ತಾರೆ. ಸೊ ಈ ಮೂವರು ಒಟ್ಟಿಗೆ ವೇದಿಕೆ ಕೂತಿರೋದು ನೋಡಿದ್ರೆ ಖಂಡಿತ ಈ ಮ್ಯಾಜಿಕ್ ಸಿನಿಮಾನಲ್ಲಿ ವರ್ಕೌಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. ಆ ಗಣೇಶ್ ಅವರ ಪ್ರಾರಂಭದ ದಿನಗಳಿಂದ ಕೂಡ ಅವರ ಪ್ರತಿ ಸಿನಿಮಾನಲ್ಲಿ ಇವರು ಇದ್ದೇ ಇರ್ತಾರೆ. ಅದನ್ನು ಹೆಚ್ಚಾಗಿ ಅಪ್ಪನ್ ರೋಲೇ ಮಾಡ್ತಾರೆ. ಆದ್ರೆ ಈ ಬಾರಿ ಯಾಕೋ ಮಾವನ್ ರೋಲ್ ಮಾಡಿದಾರೆ ಅಂತ ಕೇಳ್ಕೊತಾರೆ. ರಂಗನಾಥ್ ಅವ್ರಿಗೂ ಸರ್ ಏನ್ ಹೇಳ್ತೀರಾ? ಏನ್ ಹೇಳೋದು, ಈ ನಮ್ಮ ಡೈರೆಕ್ಟರ್ ನಮ್ಮಿಬ್ರು, ನನಗೂ ಸಾಧಕ್ ಹೋಗ್ಲಿಂಗ್ ಇಬ್ರಿಗೂ ಬುಲ್ಡಾಗಿ ಓಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಸರ್ ಕ್ಲೈಮ್ಯಾಕ್ಸ್ ಎದ್ದು ಹೇಳ್ತೀರಾ ಅಂತ ಹೇಳೋರು. ನಮ್ಗೆ ಈ ಸೀನಲ್ಲಿ ಇಲ್ಲವೇ ಇಲ್ಲ, ಈ ಪುರಾಣ ಸೀನಲ್ಲಿ ನಾವು ಇಲ್ಲವೇ ಇಲ್ಲ. ಹೋಗಿ 3 ದಿನಕ್ಕೆ ಬುಲ್ಡಾಗಿ ನಮ್ಮಿಬ್ರಿಗೂ ಬುಲ್ಡಾಗಿ ಓಡಿಸಿ ಮಲಗಿಸ್ಬಿಟ್ಟು ಸರ್ ನೀವು ಇದಂತ ರಂಗಸ್ಥಳದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎದ್ದು ಬರ್ತೀರಾ ಸರ್ ಅಂತ ಹೇಳಿದ್ರು ಈ ಡೈರೆಕ್ಟ್ರು ನಮ್ಗೆ. ಏನ್ ಡೈರೆಕ್ಟರ್ ಹಿಂಗ ಮಾಡೋದು ನೀವು? ನಾವು ಅಯ್ಯೋ ನಾವು ಇಲ್ಲಿ ಪುರಾಣದಲ್ಲಿ ಇಲ್ವೇ ಅಂತ ನಾವು ಬಾಧೆ ಪಡ್ತಿದ್ವಿ. ಸಾಧುಕ್ ಹೋಗ್ತಿಲ್ಲ ಬೇಡ ಒಂದು ಲೆಕ್ಕಕ್ಕೆ, ಅವರೆಲ್ಲ ಈ ಜೀಬೂಂಬ ಮಾಡಿದಿರಲ್ಲ ಅದಕ್ಕೆ. ನಂದಪ್ಪ ಸುಮ್ಮನಿರಪ್ಪ, ನೀನೇನಪ್ಪ, ನಾನು ಆಮೇಲೆ ಮಾತಾಡಿ. ನಮ್ಮ ಸಂಬಂಧಿಕರೆಲ್ಲರಿಗೂ ಸ್ವಾಗತ. ಬಹಳ ಖುಷಿ ಆಯ್ತು. ನೀವು ಒಂಥರ ನಮಗೆ ರೀಲ್ ಸಂಬಂಧ ಅಲ್ಲ, ರಕ್ತ ಸಂಬಂಧ ನೀವು. ಯಾಕೆಂದ್ರೆ ಉಳಿಸೋದು ನೀವೇ, ಅಳಿಸೋದು ನೀವೇ, ಬೆಳೆಸೋದು ನೀವೇ. ಅದಕ್ಕೋಸ್ಕರ ನಮ್ಮ ಸಂಬಂಧಿಕರು ನೀವು. ಪಿನಾಕ ನಾನೆಲ್ಲೋ ನಮ್ಮ ಪೀಪಲ್ ಮೀಡಿಯಾ, ಅದಕ್ಕದೇ ಅಲ್ಲ, ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಈ ಅಮೆರಿಕನ್ ಅಧ್ಯಕ್ಷ ಮಾಡಿದ್ಮೇಲೆ ಈ ನಮ್ದವ್ರು ಪಾಪ ನಮ್ಮ ನೆಂಟರು ಅವರು ಆಕ್ಚುಲಿ ಬೆಂಗಳೂರಿಗೆ ನೆಂಟರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ, ಸಿನಿಮಾ ಮಾಡೋದು ಬಿಟ್ಬಿಟ್ಟಲ್ಲ ಕನ್ನಡ ಅಂತ. ನಾನು ಕನ್ನಡ ಕೃತಿ ಅಜ್ಜಿ ಊರಿಗೆ ಬಂದಿದ್ಯಾ, ನೀನ್ ಕನ್ನಡ ಮಾತಾಡಿದ್ಯಾ? ಹೌದಲ್ವಾ? ನನಗೆ ಅದು ಅನುಮಾನ ಆಗ್ಬಿಟ್ಟಿತ್ತು ಇದ್ಯಾಕೆ ಅಂತ. ಆದ್ರೆ ವಿಶ್ವಪ್ರಸಾದ್ ಅವರು ನಿಜವಾಗ್ಲೂ ತುಂಬಾ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ನ ಈ ಕನ್ನಡಕ್ಕೆ ತಂದಿದ್ದಾರೆ. ಅದು ಈಗ ನೋಡಿದ್ಮೇಲೆ ಬಹಳ ಖುಷಿ ಆಯ್ತು. ಇದು ನಿಲ್ಸೋದ್ ಬೇಡ, ಹಿಂಗೆ ವಿಶ್ವಪ್ರಸಾದ್ ಅವರು ಮುಂದುವರಿಸ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂತಂದ್ರೆ ಅವರು ಮೂಲತಃ ತೆಲುಗರಾದ್ರು ಅರ್ಧ ನೆಂಟರು ನಮ್ಗೆ ಅಲ್ವಾ, ಗಾಂಧಿ ಬಸವನಗುಡಿ ಅಲ್ವಾ, ಮತ್ತೆ ನೆಂಟರು ಸ್ವಲ್ಪ ಭಾಗ
ಕೊಡ್ಬೇಕಲ್ಲ. ಈಗ ವಿಜಯ್ ಅವರು ಇದ್ದಾರೆ, ಇಲ್ಲಿ ಹೆಂಗೆ ಕೆಲಸ ಮಾಡಿದ್ರು ಪಾಪ ನಮ್ಮ ಕೃತಿ ಈ ಸಾಧು ಕುಕ್ಕಿಲ ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಸುಮ್ಮನೆ ನಂಗೆ ಚಳ್ಳೆನ್ ತಿನ್ಬೇಕು ಅಂತ ಅನ್ಸ್ಬಿಡೋದು ಅಂತ ಅನ್ನೋರಲ್ಲಿ ಪಾಪ ಹುಡುಗಿಯೋ ಹುಡ್ಕಂಡ್ ತಾಮಂದ್ ಕೊಡೋದು ಏನೇನೋ ತರಲೆ ಮಾಡ್ಬಿಡಿತ್ತು ಈ ಸಾಧುವಲ್ಲಿ. ಆ ಮಗು ಬಿಡ್ತಿರ್ಲಿಲ್ಲ ಅಮೆರಿಕದಲ್ಲಿ. ಹಂಗೆ ನಿಜವಾಗ್ಲೂ ಅಲ್ಲಿ ತುಂಬಾ ಎಲ್ಲ ಇನಿಷಿಯೇಟ್ ತಗೊಂಡು ಓಡಾಡಿದ್ದು ಕೃತಿ ನಮ್ಮ ಆ ಸಿನಿಮಾಗೆ. ಇಲ್ಲಿ ವಿಜಯ್ ಅವರು ಪಾಪ ಅವ್ರ ಜೊತೆಗೆ ಆಕ್ಟ್ ಮಾಡಿಬಿಡಿದ್ರೆ ಡ್ಯಾನ್ಸು ಮಾಡಿಸಿದ್ರೆ ನಿಮ್ಗೆ ಮಾಸ್ಟರ್ ಅಲ್ವಾ, ಎಲ್ಲ ಸಲೀಸಾಗಿ ಎಲ್ಲ ಬರಲಿ ಅಂತ. ಪಿನಾಕ ನಿಜವಾಗ್ಲೂ ನೋಡಿದ್ಮೇಲೆ ಬೇರೆ ಥರ ಖುಷಿ ಆಯಿತು. ಇನ್ನು ನಾವು ಗಣಪಂದು ಮೆಗಾ ಸ್ಟಾರ್ ಆಯಿತು, ಇನ್ನು ಗೋಲ್ಡನ್ ಸ್ಟಾರ್ ಅಲ್ಲಿ ಕೂತಿದ್ದಾನೆ. ನಿನ್ಗಪ್ಪ ಟೈಟ್ಲಿನ ಮುಂದೆ ಅಪ್ಪಂದು ಇವಾಗ ಗೋಲ್ಡನ್ ಮೆಗಾ ಸ್ಟಾರ್, ನೀನು ಗೋಲ್ಡನ್ ಸ್ಟಾರ್ ಇವಾಗ. ಓಕೆನಾ? ಸೂಪರ್. ಗಣೇಶನ್ಗೆ ಗಣೇಶನೇ ಸಾಟಿ. ಗಣೇಶನ್ ರೆಕಾರ್ಡು ಗಣೇಶನೇ ಮುರಿಬೇಕು. ಮುಂಗಾರು ಮಳೆ ಮುರಿಬೇಕು, ಗಾಳಿಪಟ ಆಗ್ಬೇಕು, ಚೆಲ್ಲಾಟ, ಚಿತ್ತಾರ, ಗಣಪನ ರೆಕಾರ್ಡ್ ಗಣಪನೇ ಮುಗಿಬೇಕು. ಯಾಕೆಂದ್ರೆ ಈ ಥರದೊಂದು ಪುರಾಣ, ಜಾನಪದ, ಇತಿಹಾಸ ಈ ಥರದ ಕಥೆಗಳು ಬಂದ್ರೆ, ಯಾಕೆಂದ್ರೆ ಇದು ಜನರೇ ನಿಮಗೆ ಗೊತ್ತು ಗಣಪನ ಭಾಷೆ ಮತ್ತು ಅದರಲ್ಲಿ ಬರುವಂಥ ಸಂಭಾಷಣೆ ಒಂದು ರೀತಿ ತಲೆದೂಗಂಗಿರ್ತವೆ. ಯಾಕೆಂದ್ರೆ ಸುಲಲಿತವಾಗಿ ಅದು ಮೈಗೂ ಸೇರ್ಕೊಂಡ್ಬಿಟ್ಟಿರ್ತದೆ ಗಣಪನ್ಗೆ. ನನಗೆ ಇದನ್ನ ಪುನೀತ್ ಸರ್ ಸುಮಾರು ಸತಿ ಹೇಳೋರು, ಅದನ್ನ ಒಂಥರ ಬಂದ್ಬಿಟ್ರೆ ಇಲ್ಲ ಇದು ಗಣೇಶ್ಗೆ ಸರಿ, ಈ ಥರದವೆಲ್ಲನೂ ನೀವು ಪದ್ಯ ಗದ್ಯ ಹಳಗನ್ನಡ ಎಲ್ಲ ಗಣೇಶಕ್ಕೆ ಸರಿಯಪ್ಪ, ನಮ್ಗೆ ಇದೆಲ್ಲ ನಾವು ಅಲ್ಲಿದ್ದವ್ರಿ ಅಂತ ಅನ್ನೋರು ಪುನೀತ್ ಸಾರು. ಹಾಗಾಗಿ ಈ ಥರದ ಪುರಾಣದ ಪಾತ್ರಗಳಿಗೆ ಈಗ ಶಿಫ್ಟ್ ಆಗಿರೋದಿದೆಯಲ್ಲ, ಅದು ಇನ್ನೂ ಒಳ್ಳೇದೆ. ಅದು ನಮ್ಗೆ ಆ ಪ್ರಯತ್ನಗಳು, ಆ ಪ್ರಯೋಗಗಳು ಎಲ್ಲನೂ ಬರಬೇಕಿದು. ಈಗ ಇದೊಂದು ನಮಗೆ ಅವರು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ದಾರೆ, ಅದು ಗೊತ್ತಿಲ್ಲ ರೋಗ ಅದು ಒಳ್ಳೇದು ಏನೋ. ನಮಗೆ ಅಂತ ಒಂದು 2-3 ಒಳ್ಳೇದು ಅವಕಾಶ ಬಂದಿದೆ. ಮಿಕ್ಕಿದ್ದು ಈಗ ನಾವು ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮಗೆ ನಾವು ಕೇಳಬೇಕು, ಅಮ್ಮ ತೆಲುಗಮ್ಮ ಪೆದ್ದಮ್ಮ ತೆಲಂಗಾಣಮ್ಮ ಮಾ ಕನ್ನಡ ಸಿನಿಮಾಗಳು ಅಕ್ಕ ಆಡಂಡಮ್ಮ ಅಂತ ನಾವು ಕೇಳ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿ ತೆಲುಗು ಸಿನಿಮಾ ಅದ್ದೂರಿ ತಾಬಿಡಿ ತೋಬಿಡಿ ತಿರ್ಬೋದು ದುಮ್ಮೆ ಲೇಪಿಸ್ತಾರೆ ಈ ಕಡೆ ನಮ್ಮ ತಾಬಿಡಿ ತೋಬಿಡಿ ಫುಲ್ ದುಮ್ಮು ಲೇಪಿಸ್ತಾರೆ ಈ ಕಡೆ. ಈಗ ನಾವಲ್ಲಿ ತೆಲುಗಮ್ಮಗೆ ಪೆದ್ದಮ್ಮಗೆ ನಾವು ಕೇಳಬೇಕು. ನಮ್ಮ ಗಣೇಶ್ ಗೋಲ್ಡನ್ ಮೆಗಾಸ್ಟಾರ್ದಲ್ಲಿ అందరూ చూడాలమ్మ పెద్దమ్మ తెలంగాణమ్మ ಅಂತ ನಾವೀಗ ಹೇಳಿ ಅಂದ್ರಕ ಬುದ್ಧಿ ಈ ಎಂಡಮ್ಮ ತೆಲುಗಮ್ಮ ಅಂತ ನಾವೀಗ ಕೇಳ್ಬೇಕು. ಎಲ್ಲರೂ ನೋಡ್ಬೇಕು ನಮ್ಮ ಸಿನಿಮಾ. ನಾವು ತುಂಬಾ ವಿಶಾಲ ಹೃದಯದವರು, ತುಂಬಾ ಜಾಗ ಕೊಟ್ಬಿಟ್ಟಿದ್ವಿ ನಾವು ತೆಲುಗರಿಗೆ, ತಮಿಳ್ರಿಗೆ, ಈಗ ಮಲಯಾಳದವರು ಬಂದು ಆಕರ್ಸ್ಕೊಂಡ್ಬಿಟ್ಟವ್ರೆ. ಏನ್ ಸರ್ ಬೇಜಾರು? ಮತ್ತೆ ಖುಷಿ ಆಗ್ತದೆ. ನನ್ನ ಮಕ್ಳಿಗೆ ಖುಷಿ ಕಾಣ್ತೈತ ನಿಮ್ಗೆ? ಅಯ್ಯೋ ರಾಮನೆ, ಆಯ್ತು ವಯಸ್ಸು ಎಲ್ಲ ಅದಕ್ಕೆ ಹೋಗಿಲ್ಲ ಅವ್ರಿಗೆ. ಇನ್ನು ನಮ್ಮ ಧನು ಮಾಸ್ಟರ್ ನಮ್ಗೆ ಎಲ್ಲ ಫುಲ್ ಬಿಟ್ಟಿಗಳು ಹೇಳ್ಕೊಡ್ತಿದ್ರು. ಸಣ್ಣ ಸರ್ ಇದನ್ನ ಕೊಡಿಸಿ ಅದನ್ನ ಕೊಡಿಸಿ, ಹಿಂಗ್ ಸರ್ ಇಷ್ಟೇ ಹಂಗೆ ಸರ್ ಸ್ಕೂಲ್ ಪೂರ್ತಿ ಮಾಡಿ ಅಂತ ಅಂದ್ಬಿಡ್ತಿದ್ರು. ಇವಾಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದಾರೆ ಧನು ಮಾಸ್ಟರ್. ಬಹಳ ಖುಷಿ ಆಯ್ತು ಈ ಥರದೊಂದು ದೊಡ್ಡ ಪ್ರಾಜೆಕ್ಟ್ ನೀವು ಮಾಡ್ತಿರೋದು. ಇದು ನಿಮ್ಗೊಂದು ಶಾಪ ಕೊಡ್ತೀನಿ, ನೀವು ಎಲ್ಲ ಕನ್ನಡದಲ್ಲೇ ಉಳ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ. ಯಾವುದೇ ಕಾರಣ ಶಾಪ ಅಲ್ಲ ಸರ್, ವರ ಅಲ್ಲ. ನಾವು ಶಾಪ ಕೊಡ್ಬೇಕು, ವರ ಮಾಡ್ಕೋಬಾರ್ದು. ಅವರು ಬಿಟ್ಟು ಹೋಗ್ಬಿಡ್ತಾರೆ ಆಮೇಲಿಂದ ಪ್ಯಾನ್ ಇಂಡಿಯಾ ಡೆಲ್ಲಿ ಬಾಂಬೆಗೆ ಹೋಗ್ಬಿಡ್ತಾರೆ. ಹೋಗ್ಬಾರ್ದು, ಇಲ್ಲಿ ಇದ್ಕೊಂಡೆ ನೀವು ಎಲ್ಲ ಸಿನಿಮಾ ಮಾಡಿ. ಸಂತೋಷ ಅಂದ್ಬಿಟ್ಟು ಆದ್ಮೇಲೆ ನಾವು ಕೊಡೋದು ಬೇಡ, ಅದೇನೋ ಮಾಡ್ಕೊಳ್ಳಿ ಅದನ್ನ. ಹಂಗಾಗಿ ನಿಜವಾಗ್ಲೂ ಮಿಸ್ ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಒಂದು ನಮಗೆ ಅಲ್ಲೇ ಜುಮುಕ್ ಅಂತ ಇದು ಮಾಡಿಸಿದ್ದೀರಾ. ಹಂಗೆ ನಿಜವಾಗ್ಲೂ ಈ ಪಿಕ್ಚರು ಎಲ್ಲ ರೀತಿಯಿಂದನೂ ನಾವು ಹೇಳ್ದಂಗೆ ಗಣಪನ ರೆಕಾರ್ಡು ಗಣಪನ ಮುರಿದು ಅದ್ದೂರಿಯಾಗಿ ಆಗಲಿ. ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಇಲ್ಲಿ ಮಾಡಲಿ ಅಂತ ಕೇಳ್ತಾ, ಇನ್ನು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಕೇಳ್ತೀವಿ. ಏನಂತೀರಾ? ಥ್ಯಾಂಕ್ ಯು. ಶರಣೋ. ಇವ್ರು ಸಾವಿರ ಮಾತಾಡ್ತಾರೆ, ಏನು ಹೇಳಿ ಬಿಡಿ. ಅವ್ರ ಬಗ್ಗೆ ಏನು ಹೋಗ್ಲಲ್ಲ ಬಿಡಿ. ಅವರನ್ನ ಅವ್ರ ಮುಖ ನೋಡಿದ್ರೆ ನಮ್ಮ ಮುಖ ಅರಳತ್ತೆ, ಅಷ್ಟು ಖುಷಿ ಆಗತ್ತೆ. ಸಾಧುಜಿ ಮಾಸ್ಟರ್, ನಂದು ಒಂದು ಸಣ್ಣ ಅಡ್ವೈಸ್ ನಮ್ಮ ಎಲ್ಲ ಮೀಡಿಯಾಗಳ ಮುಂದೆ. ಈ ಕಂಟೆಂಟೇ ಸಾಕು, ಇನ್ನೂ ಕಂಟೆಂಟ್ ಕೊಡ್ತೀನಿ ಅಂದ್ರೆ ಅದೆಲ್ಲ ಕೊಡಬೇಡಿ. ಯಾಕಂದ್ರೆ ಇಲ್ಲೇ ನೋಡ್ಕೊಂಡ್ಬಿಟ್ಟು ಥಿಯೇಟರ್ ಕಡೆ ಮುಖಾನೇ ಇರಲ್ಲ. ಅದಕ್ಕೋಸ್ಕರ ಇದೇ ಓವರ್ ಡೋಸ್ ಆಗೋಗಿದೆ. ಇನ್ನೂ ನೀವು ಕಂಟೆಂಟ್ ಕೊಡ್ತೀನಿ ಅಂತ ಈ ಸಿನಿಮಾ ಕೊಟ್ಬಿಟ್ರೆ ಮನೇಲೆ ಕೂತ್ಕೊಂಡು ರಿಲೀಸ್ ಸರ ತಳ್ಳಿಬಿಟ್ಟು ನೋಡ್ಕೊಂಡ್ಬಿಡ್ತಾರೆ.
ಇದು ಯಾವಾಗಲೂ ಹಿಂಗೆ ಆಗತ್ತೆ. ಟಿವಿ ಮಿಲಿಯದವ್ರು ಇಲ್ಲೇ ಇದ್ದಾರೆ. ಈ ಥರ ವ್ಯೂ ಸೆಟ್ ಹಾಕ್ಬಿಟ್ಟಿರ್ತೀವಿ, ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಪ್ರೆಸ್ನವ್ರನ್ನ ಟಿವಿಯವ್ರನ್ನ ಕರೆದ್ಬಿಟ್ಟಿರ್ತಾರೆ ಪ್ರೆಸ್ ಮೀಟು. ಅಲ್ಲಿ ಏನು ಮಾಡ್ತಾರೆ, ಟಿವಿಯವರು ಎಲ್ಲ ಶೂಟ್ ಮಾಡಿ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಅರ್ಧ ಗಂಟೆ ಪ್ರೋಗ್ರಾಮ್ ಆಗ್ಬಿಟ್ಟಿರ್ತಾರೆ. ಇಲ್ಲ ಅಲ್ಲೇ ನೋಡಿದ್ಮೇಲೆ ಇನ್ನು ಥಿಯೇಟ್ರಿಗೆ ಬಂದು ಏನು ನೋಡ್ತಾರೆ ಅಂತ. ಅದರಿಂದ ಕೆಲವು ಸೀಕ್ರೆಟ್ ಆಗಿ ಇರಲಿ, ಅಲ್ಲಿ ಬಿಟ್ಕೊಡ್ಬೇಡಿ. ಬಿಟ್ಕೊಟ್ಬಿಟ್ರೆ ಅವ್ರು ತೋರಿಸ್ಬಿಡ್ತಾರೆ. ತೋರಿಸಿದ್ಮೇಲೆ ನಾವು ತೋರಿಸ್ತಾ ಏನಿದೆ ಹಂಗಾಗಿ. ಬಟ್ ಈಗ ಬಂದಿದ್ದು ಟೀಸರ್ ಮಾತ್ರ ಮಾಸ್ಟರ್ ಬೇರೆ ಲೆವೆಲ್, ಬೇರೆ ಮಾದರಿಗಲ್ಲಿದು. ನಾವು ತೆಲುಗಲ್ಲಿ ಹೇಳ್ಬೇಕು ಅಂದ್ರೆ ಅಷ್ಟೇ. ಆದಿ ನಾನು ಆದಿ ಹಿಂದಿ ಆ ಥರ. ಅದಕ್ಕೇನೆ ಅಲ್ವಾ ಮನೆಯಲ್ಲಿ ಹೇಳಬೇಕು ಅಂದ್ರೆ కీచొచ్చి అడిపులి తెలుగులో చెప్పండి ಅದಿರಿಪುಂದಿ ಚಿಂತೆ ಆಗೋಯ್ತು. ಇದು ನಮ್ಮ ಕನ್ನಡ ನೀವು ಗೊತ್ತಾ, ನೀವು ಹೇಳ್ಕೊಳ್ಳಿ. ಇಲ್ಲ ಅದಕ್ಕೆ ಅದು ಬೇರೆ ಲೆವೆಲ್ ಹೇಳಿದ್ನಲ್ಲ, ನಾನು ಇಂಗ್ಲೀಷ್ ಅಂದ್ಬಿಟ್ಟೆ ಅದನ್ನ. ಹಂಗಾಗಿ ಬಹಳ ಪಿನಾಕ ಯಕ್ಷಣ. ಯಾಕಂದ್ರೆ ಗಣೇಶ್ ಅವ್ರಿಗೆ ಈ ಸಿನಿಮಾ ಆಗ್ಬೇಕು, ಬೇರೆ ಯಾರಿಗೂ ನಮಗೂ ಊಹೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಈ ತರ ವಿಷಯಗಳಲ್ಲಿ ನಂಬಿಕೆ ಜಾಸ್ತಿ. ಆಧ್ಯಾತ್ಮಿಕವಾಗಿ ಅವ್ರಿಗೆ ಬಹಳ ಆಸಕ್ತಿ, ನಂಬಿಕೆ ಕೂಡ. ನಾನು ಖಂಡಿತ ಹೇಳ್ತೀನಿ, ಆ ಮನುಷ್ಯ ಹೇಳಿದ ಆಗುತ್ತೆ. ಅವ್ರು ಹೇಳಿದ ಅದೇನೋ ಒಂದು ಗಣೇಶ ಮೊದಲನೇ ಪೂಜೆ ಗಣೇಶನ್ಗೆ ಅಂತ ಹೇಳ್ತೀವಲ್ಲ, ಅವ್ರು ಬಾಯಲ್ಲಿ ಬರೋದಾಗತ್ತೆ. ಹೆಂಗೆ ಗಣೇಶನ ಅದು? ನಮಗೆ ಆಶ್ಚರ್ಯ. ನೀವು ಯಾರಾದರೂ ಪ್ರಶ್ನೆಯವ್ರನ್ನ ಕೇಳಿದ್ರೆ ಕೇಳಿ, ಅವ್ರು ಏನು ಹಂಗೆ ಆಗತ್ತೆ. ಆ ಥರ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೂಡ ಅಷ್ಟೇ ನಂಬಿಕೆಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬ ದೊಡ್ಡ ಸಿನಿಮಾ ಇದು ಸರ್. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಇವಾಗ ಆಗೋದು ಬೇಕಾಗಿಲ್ಲ ಗಣೇಶ್. ಕನ್ನಡ ಸಿನಿಮಾದಿಂದಲೇ ಬೇರೆ ಎಲ್ಲ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರೋದು. ನೀವು ಯಾವುದೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಮಾಡಿರೋದು, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವರು ಮಾಡಿರೋದು, ರವಿ ಸಾರು ಇವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆವಾಗಲೇ ಕೊಟ್ಬಿಟ್ರು ಸರ್. ಶಾಂತಿ ಕ್ರಾಂತಿ ಹೇಳ್ಬಿಡ್ತಾರೆ, ಅದನ್ನು ಮಾತಾಡ್ತಾರೆ. ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಅಲ್ಲ ರವಿ ಸರ್ ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್ ಅಂದ್ರೆ ರಜನಿಕಾಂತ್ ಅವರು ಇವ್ರು ಎಲ್ಲರನ್ನ ಹಾಕಿ ನಾಗಾರ್ಜುನ ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸರ್ ಮಾಡ್ಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಇವಾಗ, ಅವಾಗ ಎಲ್ಲಾನು ಪ್ಯಾನ್ ಇಂಡಿಯಾ ಸಿನಿಮಾನ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜ್ ಇಂದ ಕಲಾವಿದರನ್ನ ಹಾಕೊಳ್ತಾರೆ ಈಗ, ಯಾಕೆಂದ್ರೆ ಎಲ್ಲ ಕಡೆ ಸಿನಿಮಾ ಓಡ್ಲಿ ಅಂತ. ಒಂದಾಗಕ್ಕೆ ನಾನು ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆನೇ ರಿಲೀಸ್ ಮಾಡ್ತಾರೋ, ನಮ್ಮ ಕನ್ನಡ ಸಿನಿಮಾಗಳನ್ನ ಕೂಡ ಅಲ್ಲಿ ಅದೇ ತರ ಮಾಡಬೇಕು. ಅವ್ರಿಗೆ ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಮಾತನ್ನ ಅಂತಂದ್ರೆ ನಾವಲ್ಲಿ ಹೋಗ್ಲಿ ನಮ್ಗೆ ಹಂಗೆ. ಹಿಂದಿ ಅಂದ್ರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ, ನಾವು ಅಲ್ಲೂ ಕೂಡ ಹೋಗಿ ಇದೇ ತರ ಮಾಡ್ಬೇಕು ನಾವು. ವಿಜಯ್ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟ್ ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಭಾರತದಲ್ಲಿ ನಮ್ಮ ಸೌತ್ ಇಂಡಿಯಾ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ. ಆವಾಗಲೇ ನಮ್ಮ ಸಿನಿಮಾ ಈ ಲೆವೆಲ್ ಇಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವಿಲ್ಲಿ ಮಾತಾಡ್ತಾ ಇದ್ರೆ ಏನಾಗಲ್ಲ, ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು. ಆವಾಗ ಗೊತ್ತಾಗತ್ತೆ ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ಲೇನ್ರಿ. ಹೌದು, ಈ ಗಣೇಶನವರು ಬಾಂಬೆಗೂ ಹೋಗ್ತಾರೆ, ಆಂಧ್ರಗೂ ಹೋಗ್ತಾರೆ, ಮಲಯಾಳಕ್ಕೂ ಹೋಗ್ತಾರೆ, ತಮಿಳ್ನಾಡಿಗೂ ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಸಿನಿಮಾ ಎಲ್ರಿಗೂ ರೀಚ್ ಆಗೋ ಥರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ಪಿನಾಕ ರೀಚ್ ಆಗಕ್ಕೆ ನಮ್ಮ ಅವ್ರಿಗೆ ಲೀಡರ್ ಅವ್ರು ರೀಚ್ ಮಾಡ್ಬಿಡ್ತಾರೆ. ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ ಕೆಲಸ ಅಂತ ಅನ್ಕೊಂಡು ದಯವಿಟ್ಟು ಪ್ರೆಸ್ನವರು, ಟಿವಿಯವರು ಮತ್ತೆ ಮಾಧ್ಯಮದವರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ನೇಹಿತರು ಇರೋದ್ರಿಂದ ಏನ್ ಸರ್ ನೋಡಿ, ಗಾಂಧಿ ಮೀಸೆ ಸೊ ಅದೊಂದು ಹೇಳಿ. ವಿಜಯ್ ಮೇಡಮ್, ನಮ್ಮ ಈ ಪ್ರೊಡಕ್ಷನ್ಗೆ ನಾವು ಹೊಸಬ ಅಲ್ಲ, ಯಾಕೆಂದ್ರೆ ಇದು ನಮ್ಗೆ 2ನೇ ಸಿನಿಮಾ. ಅಮೆರಿಕದಲ್ಲಿ ಏನಮ್ಮ ಅದು ಇರಲಿ, ನಿರ್ಮಾಪಕರು ನಮ್ಗೆ ಮೇಡಮ್ ಎಲ್ಲರೂ ನಮಗೆ ಹಲವರು ತುಂಬಾ ದೊಡ್ಡ ಪ್ರೊಡ್ಯೂಸರು, ಅಷ್ಟೇ ಚೆನ್ನಾಗಿ ಅಮೆರಿಕದಲ್ಲಿ ನೋಡ್ಕೊಂಡ್ರು ನಮ್ಮನ್ನ. ಇಲ್ಲೂ ಕೂಡ ಅಷ್ಟೇ
ಒಂದಿಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ. ನಿಮ್ಗೆ ಒಳ್ಳೇದಾಗಲಿ. ವಿಜಯ ಮೇಡಮ್ ಅವರೇ ಎಲ್ಲ ಇನ್ಚಾರ್ಜು, ನಾವು ಯಾರ ಹೆಸರಿಲ್ಲ. ನಮ್ಮ ಹೀರೋನು ಆಲ್ ದಿ ಬೆಸ್ಟ್. ಕನ್ನಡ ಬರುತ್ತಾ? ಹಾಂ, ಸೂಪರ್. ನೋಡಿದ್ರ ಕನ್ನಡದ ಹುಡುಗಿನೇ. ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಮಾಸ್ಟರ್ ಆಲ್ ದಿ ಬೆಸ್ಟ್. ನೀವು ಮಾತಾಡಬೇಡಿ, ತೋರಿಸ್ಲೇಬೇಡಿ, ಥಿಯೇಟರ್ ಬರಲಿ. ಗಣೇಶ್ಗೆ ಮತ್ತೆ ಎಲ್ಲ ನರೇಂದ್ರ ಸಾರಿಗೆ ನ್ಯೂಸ್ ಘಾಟಿಗೆ ಚೆನ್ನಾಗಿದೆ. ತೆಲುಗುನ ತಮಿಳ ಬರಲ್ಲ, ಕನ್ನಡ ಬರ್ತಿತ್ತಾನೆ. ಚಲೋ ಹೋಗಿಂದಿ ರೀ ರೆಕಾರ್ಡಿಂಗ್. ಈಗ ಇಷ್ಟು ಹೇಳಿ ನನ್ನ ಮಾತನ್ನ ಸದ್ಯಕ್ಕೆ ಟೀಸರ್ ಥರನೇ ಮುಗಿಸ್ಬಿಡ್ತೀನಿ. ಮುಂದಕ್ಕೆ ಗಣೇಶನ ಒಳ್ಳೆಯದಾಗಲಿ. ಏನು ಗೊತ್ತಾ ಸರ್, ನಾವು ಓಪನ್ ಆಗಿ ಹೇಳ್ಬಿಡ್ತೀನಿ. ಅವ್ರಿಗೆ ನಾವು ರಾಜ್ಕುಮಾರ್ ಸರ್ ಅಂತ ಹೇಳ್ತಾ ಇದ್ರು, ನಮಗೆಲ್ಲರೂ ರಾಜ್ಕುಮಾರ್ ಸರ್ ನಮ್ಮ ಇಲ್ಲಿಯವ್ರನ್ನೇ ಇಟ್ಕೊಂಡು, ನಮ್ಮ ಎಲ್ಲ ಹೀರೋಗಳು ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನೇ ಇಟ್ಕೊಂಡು ಇಲ್ಲಿ ಸಿನಿಮಾ ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯ ಸ್ಥಾನ ನಾನು ಗಣೇಶ್ ಕೊಡ್ತೀನಿ. ನಮ್ಮನ್ನು ಯಾರನ್ನೂ ಮರೆಯಲ್ಲ ಅವರು. ಎಲ್ಲ ಸಿನಿಮಾನು ನಮ್ಮ ಸಾಧು ಸರ್ ಬೇಕು, ರಂಗಣ್ಣವ್ರು ಬೇಕು, ನಮ್ಮೆಲ್ಲ ಇದು ಗಿರಿ ಯಾರು ನೋಡಿದ್ರು ನಾವೇ ಇರ್ತೀವಿ. ನಿಮ್ಗೆ ಬೋರ್ ಆಗ್ಬೋದು, ಆದ್ರೆ ಅವ್ರು ಬಿಡಲ್ಲ. ಬಿಡಲ್ಲ. ಅದೊಂದು ಇರ್ಬೇಕು. ನಮ್ಮವರು ಅಂತ ಯಾವತ್ತಿರುತ್ತೋ, ನೀವು ಯಾವತ್ತಿದ್ರು ನಮ್ಮ ಕನ್ನಡದಲ್ಲಿ ಮೇಲ್ಮಟ್ಟಿಗೆ ಬರ್ತೀರ. ಅವಾಗ ಬರೀ ಗೋಲ್ಡ್. ಈಗ ಮೆಗಾ ಸ್ಟಾರ್ ಸಕ್ಕದಾಗಿದೆ ಟೈಟ್ಲು ಇನ್ಮೇಲೆ ಮೆಗಾ ಸ್ಟಾರ್ ಗೋಲ್ಡನ್ ಗಣೇಶ್. ಗೋಲ್ಡನ್ ಮೆಗಾ ಸ್ಟಾರ್ ಗಣೇಶ್. ಯಾಕಂದ್ರೆ ನಾವು ನೋಡಿ, ಟೆಂಟ್ ಸಿನಿಮಾದಿಂದ ಬಂದವ್ರಿಗೆ ಮಾತ್ರ ಈ ಟೆಂಟ್ ಸಿನಿಮಾದವ್ರ ಕತೆ ನಮ್ಮ ಜೊತೆ ಇರಬೇಕು ಅಂತ. ಫಸ್ಟ್ ಸೋಫಾನಲ್ಲಿ ಕೂತಿರೋರು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ನಾವೆಲ್ಲ ಟೆಂಟ್ ಸಿನಿಮಾ ನೆಲದ ಮೇಲೆ ಕೂತ್ಕೊಂಡ್ ಬಂದವರು. ನಮ್ಮನ್ನ ಜೊತೆಲಿ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಳ್ಳೇದಾಗ್ಲಿ ಅಂತ. ನಮಸ್ಕಾರ. ಯಾರ ಬಗ್ಗೆ ಬಿಟ್ಟಿದ್ರೆ ಪಾತ್ರ? ನಮ್ಮ ಪಾತ್ರ ಏನಿರುತ್ತೆ ಸ್ವಾಮಿ, ನಿಮ್ಮ ನಗಿಸೋದೇ ನಮ್ಮ ಪಾತ್ರ. ಇನ್ನೇನು ನಿಮ್ಗೆ ಅಷ್ಟೊಂದು ಸೀರಿಯಸ್ ಆಗುವಂತ ಪಾತ್ರ ಅಂತ ನಾನು ಮಾಡಿಲ್ಲ. ಏನಿದೆ ಇದಕ್ಕೆ? ಏನಿಲ್ಲ. ಅದಕ್ಕೆ ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಸ್ಪೆಷಲ್ ಕೊಟ್ಟಿದ್ದಾರೆ. ನಿಮಗ್ ಬೋರ್ ಆಗ್ಬೋದು ಅಂದ್ರಲ್ಲ ಸಾಧು ಸರ್, ನೀವು ಇಲ್ಲ ಅಂದ್ರೆ ಗಣೇಶ್ ಅವರ ಸಿನಿಮಾನಲ್ಲಿ ಬೋರ್ ಆಗತ್ತೆ. ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಗೌಡ ಅವರಿದ್ದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣ. ಪ್ರಾರಂಭ ಮಾಡಿದ್ದು ಚಾರ್ಮಿನಾರ್ ಸಿನಿಮಾ ಮೂಲಕ, ಬಟ್ ಬ್ಯೂಟಿಫುಲ್ ಸಿನಿಮಾಸ್ಗಳಿಗೆ ಸಂಗೀತ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ಹರಿಗೌಡ. ಎಲ್ರಿಗೂ ನಮಸ್ಕಾರ ಅಂడి. Thank you so much for inviting me here, and Vishwa sir, I'm here because of you. Whatever the places I am reaching, it's all because of you. And after so many years, I feel so glad and so grateful to be here in Karnataka. Why? Because I will try to speak whatever is there in my heart. I just prepared in like a small note. ನನಗೆ ಕರ್ನಾಟಕ ಅಂದರೆ ತಾಯಿನಾಡು ಇದ್ದ ಹಾಗೆ. ಯಾಕೆಂದರೆ ಸಂಗೀತ ನಿರ್ದೇಶಕನಾಗಿ ಮೊದಲು ನಾನು ಹುಟ್ಟಿದ್ದು ಕನ್ನಡದಲ್ಲಿ. ನನ್ನ ಮೊದಲನೇ ಸಿನಿಮಾ ಚಾರ್ಮಿನಾರ್ ಮೂಲಕ. ಅದಕ್ಕಾಗಿ ನನಗೆ ಕರ್ನಾಟಕ ಅಂದರೆ ಒಂದು ವಿಶೇಷ ಪ್ರೀತಿ ಮತ್ತು ಅಭಿಮಾನ ಇದೆ. ನಾನು ಎಲ್ಲಿಗೆ ಹೋದರೂ, ಎಷ್ಟು ಭಾಷೆಯಲ್ಲಿ ಸಿನಿಮಾ ಮಾಡಿದ್ರು, ನನ್ನ ಮೊದಲು ಹೆಜ್ಜೆ ಇಟ್ಟಿದ್ದು ಕನ್ನಡದಲ್ಲಿ. ಅದಕ್ಕಾಗಿ ನಾಡು ಮತ್ತು ಇಲ್ಲಿನ ಜನರು ನನ್ನ ಜೀವನದಲ್ಲಿ ಯಾವಾಗಲೂ ವಿಶೇಷ ಸ್ಥಾನದಲ್ಲಿ ಇರುತ್ತಾರೆ. ಇದು ನನಗೆ ಇನ್ನೊಂದು ಸಿನಿಮಾ ಮಾತ್ರ ಅಲ್ಲ, ಇದು ನನಗೆ ಇನ್ನೊಂದು ಸಿನಿಮಾ ಮಾತ್ರ ಅಲ್ಲ, ಮನೆಗೆ ಮತ್ತೆ ತಿರುಗಿ ಬಂದ ಹಾಗೆ ಅನಿಸುತ್ತದೆ. ಈಗ ಇಷ್ಟು ವರ್ಷಗಳ ನಂತರ ಮತ್ತೆ ಒಂದು ಸ್ಟ್ರೈಟ್ ಕನ್ನಡ ಸಿನಿಮಾ ಮಾಡುವ ಅವಕಾಶ ಸಿಕ್ಕಿದೆ. ಚಾರ್ಮಿನಾರ್ ಸಿನಿಮಾ ಹಾಡುತ್ತಿದ್ದಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಹಾಡುಗಳನ್ನು ಕೇಳುತ್ತಿದೆ. ಅದಕ್ಕಿಂತ ಇನ್ನೂ ಉತ್ತಮವಾದ ಸಂಗೀತ ಕೊಡಬೇಕು ಅಂತ ನನ್ನ ಪ್ರೋತ್ಸಾಹಿಸಿದರು. ಆವಾಗ ಅದು ನನಗೆ ಒಂದು ಕನಸು ಆಗಿತ್ತು. ಇವತ್ತು ಅದೇ ಗೋಲ್ಡನ್ ಮೆಗಾಸ್ಟಾರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಮತ್ತು ಗೌರವದ ವಿಷಯ. ಅದು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅಂತಹ ಅತ್ಯುತ್ತಮ ನಿರ್ಮಾಣ ಸಂಸ್ಥೆ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು. ಇಟ್ಸ್ ಎ ಸೋ ಸ್ಪೆಷಲ್ ಮೂಮೆಂಟ್ ಇನ್ ಮೈ ಲೈಫ್.
thank you so much for accepting me as a music director here. Way before than my pan-Indian projects Hanuman and Meera. Charmer was the first project. నాకు ఇక్కడ ప్రజలందరూ నన్ను దగ్గరికి తీసుకొని రాధే రాధే అనే పాటలు కానీ నన్ను ఏరియా గోడే మేళే కన్నా నీరు జారమున్న ఇవన్నీ నాకు ఇక్కడ ఫ్రెండ్స్ అందరూ షేర్ చేస్తూ ఉంటే కనుక ఐ డు ఫీల్ సో ఎమోషనల్ వెన్ ఎవర్ ద పీపుల్ ఆర్ చెరిషింగ్ హియర్ ఫర్ ఇయర్స్. The very first composition and the very first birth as a music director, I was born in Karnataka. Thank you so much to the people here. Thank you so much, sir. Thank you so much for accepting me, Ganesh sir. Thank you so much, Dhananjay sir. You did a fantastic and fabulous job. So I got a very short time to create music for this teaser. Hope I do get very satisfied proper time to create magic for the entire score. And I do promise one thing to the entire pan-Indian audience, especially to the Kannada Ganesh star fans. From the interval, this film will go to the next level. For every 20 minutes, you will feel that high moments. And there is a sequence in climax which you will never forget. You will be celebrating that climax for years. Trust me. This is what I said before Hanuman and Meera also. Trust me. Thank you so much. ನೀವು ಹಾಡ್ತೀರಾ, ಪಾಡ್ತಾರಾ? ಒಂದು ಸೆಕೆಂಡ್ ನೋಡಿ, ನಾನು ಕಣ್ಣು ಮುಚ್ಚಿ ನೋಡಿದೆ, SP ಬಾಲಸುಬ್ರಹ್ಮಣ್ಯವರು ನಮ್ಮ ಕಣ್ಮುಂದೆ ಬಂದಂಗೆ ಆಯ್ತು ನನಗೆ. ಸತ್ಯ ನನಗೆ ನೋಡಿ ಕೈಯೆಲ್ಲ ಒಂಥರ ಶೇಕ್ ಆಗ್ತಾ ಇದೆ. ಯಾಕಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್. ವಾಯ್ಸ್ ಅಯ್ಯಪ್ಪ, ಅವರು ಬಂದು ನಾವು SP ಸರ್ನ ಬಂದ್ಬಿಟ್ರ ಅಂತ ಅನ್ಸ್ಬಿಡ್ತು ನನಗೆ. ಕನ್ನಡ ಸರ್, ಸೇಮ್ ವಾಯ್ಸ್ ಆಲ್ಸೋ, ಸೇಮ್ ಟ್ರೆಂಡ್, ನೀವು ಮಾತಾಡೋ ಶೈಲಿ ಕೂಡ ಯಂಗ್ ಏಜ್ ಅಲ್ಲಿ ಹಿಂಗೆ ಇದ್ರು ಮೀನ್ಸ್ ಅಲೌಡ್ ಸರ್. ಅಂದ್ರೆ ಅವ್ರ ಹೇಳ್ತಾರೆ ಇಷ್ಟು ದಪ್ಪ ಇದ್ರು ಆಮೇಲೆ ತುಂಬಾ ದಪ್ಪ ಆಗ್ಬಿಟ್ರು ಅಂತ, ಅದು ತಪ್ಪು ತಿಳ್ಕೊಬೇಡಿ. ಬಟ್ ನಿಮ್ಮ ವಾಯ್ಸ್, ನಿಮ್ಮ ಎಲ್ಲವೂ ಉಚ್ಚಾರಣೆ ಕೂಡ ಅವ್ರ ತರನೇ ಇದೆ. ಅವ್ರನ್ನ ನೆನ್ಪು ಮಾಡ್ಕೊಟ್ರಿ ಸರ್. ಬೇಕಾದ್ರೆ ಅವ್ರ ತರ ಆಡಬೇಕಂದ್ರೆ ನನ್ ಕರೀರಿ, ನೀವು ಆಡಬೇಡಿ ಸರ್. My first Charmer song was sung by me only, sir. Actually, I got a very big pressure and I also dreamt of making a music for you. Why? Because for every technician there will be a dream like their music should be carried forwarded through an actor, then only it will go into the public. So when I'm working for Charmer, that was my first song, sir, here. Then I was used to listen to your Mungarmale songs. ಅನಿಸುತ್ತಿದೆ ಯಾಕೋ ಇಂದು ತಾರಾರ ತಾರಾರ. So that was my inspiration to compose Radhe Radhe. ಮೊದಲ ಶಳಕ ಕುಳಕ After years I am remembering those moments now. Now it's a dream come true moment, sir. Thanks to Vishwa sir for giving an opportunity to work with you, sir. Thank you, sir. ಹರಿಗೌಡ ಅವರೇ, ಸಂಗೀತ ನಿರ್ದೇಶನದ ಮೂಲಕ ಹೃದಯವನ್ನ ಗೆದ್ದಿದ್ರಿ, ಆದ್ರೆ ನಿಮ್ಮ ಮಾತುಗಳ ಮೂಲಕ ಹೃದಯದಲ್ಲಿ ಉಳಿಯೋ ಹಾಗೆ ಮಾತಾಡಿದ್ದೀರ. ಉಪ್ಪಿಟ್ಟವ್ರನ್ನ ಮುಪ್ಪಿನವರೆಗೂ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗೆ ನನಗೆ ಸಂಗೀತ ನಿರ್ದೇಶಕನಾಗಿ ಜನ್ಮ ಕೊಟ್ಟಿದ್ದು ಕರುನಾಡು, ಎಂದಿಗೂ ಕರ್ನಾಟಕದ ಜನರನ್ನ ಮರೆಯೋದಿಲ್ಲ ಅನ್ನೋ ಒಂದು ನಿಯತ್ತು ನಿಮ್ಮನ್ನು ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಶುಭವಾಗಿ ತಮ್ಗೆ ಅಂತ ಹೇಳ್ತಾ, ಈಗ ಅರ್ಚನಾ ಅಯ್ಯರಿದ್ದಾರೆ. ಅಪ್ಪಟ ನಮ್ಮ ಕರ್ನಾಟಕದ ಹೆಣ್ಮಗಳು, ಅದೇ ಖ್ಯಾತಿ ಪಡೆದಿದ್ದು ಪಕ್ಕದ ರಾಜ್ಯದಲ್ಲಿ. ಶೈವಾಲ ಸಿನಿಮಾ ಮೂಲಕ ಈಗ ಮತ್ತೆ ಮರಳಿ ವಾಪಸ್ ನಮ್ಮ ನಾಡಿಗೆ. ಪಿನಾಕ ಹೀರೋಯಿನ್ ಏನಂತಾರೆ? ಮೊದಲಿಗೆ ಫಸ್ಟ್ಲಿ ಮೀಡಿಯಾ ಪ್ರೆಸ್ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ನಮ್ಗಾಗಿ ಇವತ್ತು ಬಂದಿದ್ದಕ್ಕೆ. ಸೊ ಪಿನಾಕ ಒಂದು ತುಂಬಾ ಸ್ಪೆಷಲ್ ಫಿಲಮ್ ನನಗೆ. ಸೊ ಈ ಫಿಲಮ್ ದಲ್ಲಿ ನಾನು ಪ್ಲೇಯಿಂಗ್ ಅ ವೆರಿ ಅಮೇಸಿಂಗ್ ರೋಲ್. ಸೊ ಇಂಥ ಅದ್ಭುತವಾದಂಥ ಪಾತ್ರ ನನ್ನನ್ನು ನಂಬಿ ನಾನು ಮಾಡಕ್ ಆಗತ್ತೆ ಅನ್ನೋ ಒಂದು ಧೈರ್ಯ ತುಂಬಿಸಿ ಕೊಟ್ಟಿದ್ದಂತ ನಮ್ಮ ವಿಜಯ ಮ್ಯಾಮ್, ಕೃತಿ ಮ್ಯಾಮ್, ವಿಶ್ವಪ್ರಸಾದ್ ಸರ್ ಹಾಗೆ ಎಂಟೈರ್ ಟೀಮ್ ಆಫ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಸಪೋರ್ಟ್ ಇಲ್ಲದೆ ಇದ್ರೆ ಐ ವುಡಂಟ್ ಹ್ಯಾವ್ ನೀಡೆಡ್ ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಮ್ಯಾಮ್, ನನ್ನನ್ನು ನಂಬಿದ್ದಕ್ಕೆ
ನನಗೆ ಇಷ್ಟು ಅದ್ಭುತವಾದಂಥ ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಯಾಕೆ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಖಂಡಿತವಾಗ್ಲೂ ನಾವು ಸಿನಿಮಾ ನೋಡ್ಬೇಕು, ನೋಡಾದ್ಮೇಲೆ ನೀವೇ ಹೇಳ್ತೀರಾ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ. ಸೊ ಹಾಗೆ ಧನು ಸರ್ ಬಗ್ಗೆ ತುಂಬಾ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು. ಗ್ರೇಟ್ ವಿಷನ್ ಇರುವಂತಹ ಒಂದು ಡೈರೆಕ್ಟರ್. ಹಿ ಹ್ಯಾಸ್ ಸೋ ಮಚ್ ಆಫ್ ಪೊಟೆನ್ಷಿಯಲ್. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ನಾವು ಎಲ್ಲರ ಜೊತೆ ಇದ್ದು ಅವ್ರಿಗೇನ್ ಬೇಕು ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಸೊ ಅವ್ರಿಗೆ ಬೇಕಾಗಿರೋ ತರ ಆಕ್ಟರ್ಸ್ ಇಂದ ಅವ್ರು ಮಾಡಿಸ್ಕೊಂಡಿದ್ದಾರೆ. ಅಂಡ್ 800 to 1000 ಆರ್ಟಿಸ್ಟ್ ಗಳು ಇರ್ತಿದ್ರು ಪ್ರತಿ ದಿನ. ಅವ್ರನ್ನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಈಸಿ, ಬಟ್ ತುಂಬಾ ಎಫರ್ಟ್ಲೆಸ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಹಾಗೆ ಇಷ್ಟು ಚೆನ್ನಾಗಿ ಇವತ್ತು ಬಂದಿದೆ ಅಂದ್ರೆ ಇಟ್ಸ್ ಎಂಟೈರ್ ಟೀಮ್ ಸಪೋರ್ಟ್. ವಿಜಯ ಮ್ಯಾಮ್, ಧನು ಸರ್, ಅವ್ರ ಬ್ಲಡ್ ಅಂಡ್ ಸ್ವೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಯು ಸರ್. ಹಾಗೆ ನಿಮ್ಮ ಎಲ್ಲರ ಫೇವ್ರೇಟ್ ಗಣೇಶ್ ಸರ್. ಸೊ ಹೇಳ್ಬೇಕಾಗಿಲ್ಲ, ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಐ ಕುಡ್ ವರ್ಕ್ ವಿತ್. ಸೊ ತುಂಬಾ 40 days ಲಾಂಗ್ ಸ್ಕೆಡ್ಯೂಲ್ ವರ್ಕ್ ಮಾಡಿದೀವಿ. ನಾನು ಹೇಳ್ದಂಗೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ನೋಡ್ಬಿಟ್ಟಿದೀವಿ. ಬಟ್ ಎಲ್ಲೂ ಕೂಡ ನಾವು ಏನಕ್ಕೆ ಈ ತರ ಇಷ್ಟೊಂದು ವೆದರ್ ಕಂಡೀಷನ್ಸ್ ಅಲ್ಲಿ ಮಾಡ್ಬೇಕಾ ಅಂತ ಅನ್ಸಿದ್ದೇ ಇಲ್ಲ. ತುಂಬಾ ಖುಷಿಯಿಂದ ಎವ್ರಿ ಡೇ ವಾಸ್ ಅ ನ್ಯೂ ಲರ್ನಿಂಗ್. ಹೊಸದಾಗಿ ನಾವು ಡೇನ ಸ್ಟಾರ್ಟ್ ಮಾಡ್ತಾ ಇದ್ವಿ. So grateful to be working with you, sir. It was a pleasure working with you. ಹಾಗೆ ಶ್ರೀನಿವಾಸ್ ಮೂರ್ತಿ ಸರ್, ರವಿ ಸರ್, ಅರ್ಜುನ್, ನಾವೆಲ್ಲ ಕೂಡ ತುಂಬಾ ಎಂಜಾಯ್ ಮಾಡ್ತಾ ವರ್ಕ್ ಮಾಡಿದ್ದೀವಿ. ಐ ಥಿಂಕ್ ನೀವು ಸಿನಿಮಾ ನೋಡಿದಾಗ ನಿಮಗೂ ಅದು ಅನ್ಸುತ್ತೆ. ಆಮೇಲೆ ಮೋಸ್ಟ್ಲಿ ನಾವು ಸಕ್ಸಸ್ ಮೀಟ್ ಮತ್ತೆ ಸೆಲೆಬ್ರೇಟ್ ಮಾಡಿದಾಗ ನೀವೆಲ್ಲರೂ ಬಂದು ನಮ್ಮ ಜೊತೆ ಈ ಡಿಸ್ಕಷನ್ ಮಾಡ್ತೀರಾ ಅಂತಾನೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅಗೈನ್ ಪ್ರೆಸ್ ಅಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. October 2nd ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಕೂಡ ಥಿಯೇಟರ್ಸ್ಗೆ ಬಂದು ಇದನ್ನೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀರಾ ಅಂತಾನೆ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ, ಬಿಕಾಸ್ ಇನ್ನು ತುಂಬಾ ಈವೆಂಟ್ಸ್ ಆಗ್ಲಿದೆ. ಸೊ ಅಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡ್ತೀನಿ, ಬಿಕಾಸ್ ಇಟ್ ಇಸ್ ಅ ಶಾರ್ಟ್ ಗ್ಲಿಮ್ಸ್. ಥ್ಯಾಂಕ್ ಯು ವೆರಿ ಮಚ್, ನೀವೆಲ್ಲರೂ ಬಂದಿದ್ರಿ. ಆ್ಯಂಡ್ ಸ್ಕೂಲ್ ಅವ್ರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರೂ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಜೋರಾಗಿ ಮಾಡ್ತೀರಾ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಇರಬೇಕು, ಖಂಡಿತವಾಗ್ಲೂ ಎಲ್ಲ ಇರಬೇಕು. ಬಟ್ ದೇವ್ರ ಆಶೀರ್ವಾದನೂ ಬೇಕು. ಅವನ ಆಶೀರ್ವಾದ ಇದೆ ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲ್ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದ್ರೆ ಎಲ್ಲರೂ ಕೆಲ್ಸಕ್ಕೆ ಬರ್ತೀವಿ. ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದು ಇದು ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿಯ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೆ ಮಾತ್ರ ಬೆಳೆಯಕ್ಕಾಗೋದು. ಅಂಡ್ ಅದನ್ನ ನಾನು ತುಂಬಾನೇ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬಾ ದೇವ್ರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಾರ್ದು ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ. ಸೊ ಇವತ್ತು ಗಣೇಶು, ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವ್ರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಂತಾನೆ ನಂಬ್ತೀನಿ. ಆ್ಯಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಾನೆ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ. ನೀವು ನೋಡಿರ್ತೀನಿ ಸಿನಿಮಾಲಿ ನಾನು ಟ್ಯಾಟು ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಈಶ್ವರ ಅಂದರೆ ನನಗೆ ಬಹಳ ಇಷ್ಟ. ಸೊ ಈ ಪಿಕ್ಚರ್ ಆಗ್ಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ನಮ್ಮ ಮಕ್ಕಳು ಕಾರ್ತಿಕೇಯ ಟು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾ ಇದ್ರು. ಪಾಪ ಇದನ್ನ ನೋಡಿ ಪಾಪ ಚೆನ್ನಾಗಿದೆ. ದೆನ್ ಡಿಸ್ಕಷನ್ ಆದಾಗ ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನ್ ಅಲ್ಲಿ ಬಂತು. ಆ್ಯಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್ ಇವರೆಲ್ಲ ತಗೊಂಡು ಹೋಗಿದ್ದ ರೀತಿ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಬಿಕಾಸ್ ನಾನು ಅನ್ಕೊಂಡಿರಲಿಲ್ಲ ಈ ಲಾರ್ಜ್ ಸ್ಕೇಲಲ್ಲಿ ನಾನು ಮಾಡ್ಬಿಡ್ತೀನಿ, ಇವರೆಲ್ಲ ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಹೀಗೆ ಮಾಡಿಬಿಡ್ತಾರೆ ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳುವಾಗ ನಾನು ಕೇಳಿದೆ, ಧನು ಬಜೆಟು ಅಷ್ಟೆಲ್ಲ ಹಾಕ್ಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಅವ್ರು ಬರ್ತಿದ್ದಾರೆ, ಒಂದಿಷ್ಟು ಬಜೆಟಲ್ಲಿ ಮಾಡೋಣ, ಬಂದವ್ರಿಗೂ ಖುಷಿ ಆಗ್ಬೇಕು, ಏನೋ ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವರು ಖುಷಿಯಾಗಿ ಹೋಗ್ಬೇಕು ಅಂತ. ನಾನು ಮೇಡಮ್ ಅವ್ರನ್ನ ಕರೆದೆ, ವಿಶ್ವಾಸ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ
ಅದು ತುಂಬ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ವಿ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಈಗ 2024 ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವ್ರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲು ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರ್ಸೋಣ ಸರ್, ನೀವೇನು ಅನ್ಕೊಂಡಿದ್ರೆ ಅದನ್ನ ತೋರ್ಸೋಣ ಅಂತ. ಅದೇ ತರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಇವ್ರು ಬರೋರೆಲ್ಲ ನನ್ನ ಭಯ, ಏನ್ ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದ್ರು, ಐ ವಿಲ್ ಬಿ ವೆರಿ ಫ್ರಾಂಕ್ ವಿತ್ ಯು, ಓವರ್ ಆಗಿ ಏನು ಹೇಳಲ್ಲ ನಾನು ಹರಿ, ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನಮಗೆ ಹೇಗಿದ್ರು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ನ ಅಂತ ತಲೆಯಲ್ಲಿ. ಯಾಕೆ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ನ ಇವರು? VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಆ ಸೆಟ್ ಹಾಕಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ, ಒಂದು 22 ದಿನ ಬರೀ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಆ್ಯಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ್ಲ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ತಲೆ. ನನ್ನ ಪ್ರಕಾರ ಅದು ಏನು ಫ್ಲಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳಿಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಅದೊಂದು ಡಿವೋಷನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷನಲ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀವಿ. ಪರ್ಸ್ನಲಿ ಆಸ್ ಅ ಆಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡಕ್ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರು ಮ್ಯೂಸಿಕ್ಕು, ಧನು ನಮ್ಮ ಹೀರೋಯಿನ್ನು, ಒಟ್ಟಾರೆ ಬಹಳ ಚೆನ್ನಾಗಿ ಮಾಡಿದೆ. ಪ್ರೆಸೆಂಟ್ ಎಪಿಸೋಡಲ್ಲಿ ಇವರ ಕುಲ ಬಾಂಧವರು ನಮ್ಮವರು ತುಂಬಾ ಇವ್ರ ಬಗ್ಗೆ ಏನು ಮಾತಾಡ್ಬೇಕಾಗಿಲ್ಲ. ಬಿಕಾಸ್ ನನ್ಗೆ ಇವ್ರು ಇರ್ಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ ಒಳ್ಳೆಯವ್ರೇನಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಇವ್ರ ಜೊತೆ ಆಕ್ಟ್ ಮಾಡ್ತಿದ್ರೆ ನಮಗೆ ಕಲಿಯುವಂತ ತುಂಬಾ ಇರುತ್ತೆ. ಇವ್ರ ಎಕ್ಸ್ಪೀರಿಯನ್ಸು, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರ ಇಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ 3 ಡೈರೆಕ್ಟರ್ 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು, 80 ಡೈರೆಕ್ಟರ್ಸು, ಇವ್ರು ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದ್ರೆ, ನನ್ಗಿಂತ ಬಹಳ ದೊಡ್ಡವರು, ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಅಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸ್ ಅಲ್ಲಾಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಬಹಳ ಕಲಿತೀನಿ. ಸೊ ಇವರಿಂದ ಬಹಳ ಕಲ್ತಿದ್ದೀನಿ. ಇವತ್ತು ಸಿನಿಮಾಲ್ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇಲ್ಲ ಇವತ್ತಿನ ಡೈಲಾಗ್ ಆಗಿರ್ಬೋದು, ಕಾಲೇಜಲ್ಲಿ ಮಾಡಿದೀವಿ. ಬಟ್ ಅದೇ ಇಟ್ಕೊಂಡ್ ಬರಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬಾ ಕಲಿತೀನಿ ಅಂತ ಇರಬೇಕು. ಸಾಧುವರು ರಘು ಇರ್ಬೇಕು, ರಘುವಣ್ಣ ಇರ್ಬೇಕು ಸಿನಿಮಾಲಿ ಅಂತ ಹೇಳ್ತೀನಿ. ರವಿ ಸರ್ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾಗಿ ಪಿಕ್ಚರಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದ್ರೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರು ನಿಮಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕೆಂದ್ರೆ ನನಗೂ ಕೂಡ ಬಹಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ದಿನಗಳ ಫ್ಲಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ, 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ನಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು
ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನಲ್ಲಿ ನಾನು 6:30 ಕೂತ್ಕೋತಿದ್ವಿ. ಆ್ಯಂಡ್ ಅವತ್ತಿಂದೇನೋ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 hour ಆಗೋದು ನಮಗೆ. ಸೊ ಇದು ಮಾಡೋಣ, ಹೀಗೆ ಮಾಡೋಣ ಅಂತೇಳಿ ಪ್ಯಾಕಪ್ ಆದ್ಮೇಲೆ 1 hour ಅಲ್ಲೇ ಇರ್ತಿದ್ದೆ ನಾನು. ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಇದು ಹೇಗೆ ತಗೊಳ್ಳೋದು ಅಂತ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಆ್ಯಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರ್, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಸುಮ್ಮನೆನಾ? ಆ ಟ್ರೈಲರಲ್ಲಿ ನೀವು ಇರ್ತೀರಾ? ಬೇಕಲ್ಲ? ನಾವೆಲ್ಲ ಇಲ್ಲ ಅಂತ ಬೇಡ, ಇಲ್ವಲ್ಲ, ಅದಕ್ಕೆ ಕೋಪಕ್ಕೆ ಡೈರೆಕ್ಟರ್ ಹೇಳಿ ಬೇಡ, ಏನು ತೋರಿಸ್ಬೇಡ. ಈಗ ಟ್ರೈಲರ್ ಅಲ್ಲಿ ಇವ್ರು ಇರ್ತಾರೆ. ಬೇಕಲ್ಲ? ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ರಿಗೂ. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಇದು ಸೆಕೆಂಡ್ ಬರುತ್ತೆ, ಅವ್ರು 16th ಅಂತ ಹೇಳಿದ್ದಾರೆ. ಲೆಟಸ್ ಇನ್ನೊಂದು 3 ತಿಂಗಳಿದೆ. ವಿ ಡೋಂಟ್ ನೋ ಎನಿಥಿಂಗ್ ಸರ್ ರೈಟ್ ನೌ. ನಮ್ಮ ಪಿನಾಕ ಫಸ್ಟ್ ಇಂದನೂ ಅಕ್ಟೋಬರ್ ಅಂತಾನೆ ಅನ್ಕೊಂಡಿರೋದು. ಸೊ ವಿ ವಿಲ್ ಕಮ್. ಅದು 16th ಅಂತ ಹಾಕಿದ್ರೆ 2 ವಾರ ಅಲ್ವಾ? ಅದು 2 ನಮ್ಮ ಸಿನಿಮಾನೇ ಬಿಡಿ ಸರ್. ಮಾಡ್ಲಿಲ್ಲ ಅಂದ್ರೆ ಮಾಡಿಲ್ಲ ಅಂತೀರಾ, ಬಂದ್ರೆ ಯಾಕೆ ಬರ್ತೀರಾ ಅಂತ. Let us see, sir. 3 months we have. Madam. Sadhu, sir. ಈ ಬ್ಯಾನ್ ಇಂಡಿಯಾ ಹೆಸರಲ್ಲಿ ಫಿಲಮ್ಗೆ ಒಂದು ಪ್ರೆಷರ್ ಆಗ್ತಾ ಇದೆ, ಫಿಲಮ್ ಮೇಲೆ ನೀವು ಪ್ರೆಷರ್ ಆಗ್ತಾ ಇದ್ದೀರಾ. ಯಾಕೆ ಇವಾಗ ನೀವೇ ಎಕ್ಸಾಂಪಲ್ ಕೊಡ್ತೀವಿ, ರವಿಚಂದ್ರನ್ ಎಲ್ಲಾದ್ರೂ ಕರ್ಕೊಂಡ್ಬಂದ್ರು, ಅವಾಗ ಅವರು ಎಲ್ಲಾ ಕಡೆ ಹೋಗಿ ಅವರೇ ಪ್ರಚಾರ ಮಾಡಿಲ್ಲ, ಸಿನಿಮಾ ಜನ ಇವಾಗ ಯಾಕೆ ಸಡನ್ ಆಗಿ ಬ್ಯಾನ್ ಇಂಡಿಯಾ ಅಂತ ನಮ್ಮ ಕರ್ನಾಟಕದಲ್ಲೇ ನಾವು ಅದನ್ನ ಹೇಗೆ ಮೇಡಮ್ ನಾನು ಹೇಳ್ತೀನಿ, ನನ್ನ ಪರ್ಸ್ನಲಿ ಮೇಡಮ್ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ನನಗೆ ಮೊದಲು ನನ್ನ ಕನ್ನಡ ಸಿನಿಮಾ, ಇಲ್ಲಿ ಹಿಟ್ಟಾದ್ರೆ ಪ್ಯಾನ್ ಇಂಡಿಯಾ. ನಾನು ಇದನ್ನು ಹೇಳಬೇಕು ಬೇಡವೋ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ಈ ಪಿಕ್ಚರ್ ಶೂಟಿಂಗ್ ಆದಾಗಿಂದ ನಾನಾಗ್ಲಿ, ವಿಜಯ ಮೇಡಮ್ ಆಗಲಿ, ಧನು ಆಗಲಿ ಫಸ್ಟಿಂದನೂ ಮಾತಾಡಿದ್ದು ಫಸ್ಟ್ ನಾವು ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಾದ್ರೆ ಬೇರೆ ಭಾಷೆ ಮಾಡೋಣ. ಕರೆಕ್ಟ್ ಮೇಡಮ್? ಇವಾಗ ನಾವು ತುಂಬ ಸಲ ಮಾತಾಡಿದ್ದೀವಿ. ನಾನು ಕನ್ನಡದ ನಟ ಮೇಡಮ್. ನನಗೆ ಎಂಥ ಪ್ಯಾನ್ ಇಂಡಿಯಾ ಬಂದರೂ ಕೂಡ ನಾನು ಕನ್ನಡದ ನಟನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ಯಾನ್ ಇಂಡಿಯಾ ಪ್ರೆಷರು ನನಗೆ ಗೊತ್ತಿಲ್ಲ ಮೇಡಮ್, ಬಟ್ ಒಬ್ಬ ಕನ್ನಡದ ನಟನಾಗಿ ನಾನು ಯಾವಾಗಲೂ ಕನ್ನಡದ ನಟನಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾಗಳು ಹೋಗಿ ನನಗೇನು ತೊಂದರೆ ಇಲ್ಲ. ಬಿಸ್ನೆಸ್ ಪರ್ಸ್ಪೆಕ್ಟಿವ್, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್, ರೆವಿನ್ಯೂ ಪರ್ಸ್ಪೆಕ್ಟಿವ್ ಚೆನ್ನಾಗಾದ್ರೆ ಎಲ್ಲ ಕಡೆ ಹೋಗ್ಲಿಲ್ವಾ? ನನ್ನ ಜನ ನನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ದಾರೆ. ಇವ್ರು ಹೇಳಿದ ಥರ ಆಂಕರ್ ಕಾಮಿಡಿ ಟೈಮ್ ಗಣೇಶ್ ಇಂದ ಗೋಲ್ಡನ್ ಸ್ಟಾರ್, ಗೋಲ್ಡನ್ ಮೆಗಾ ಸ್ಟಾರ್ ಮಾಡಿರ್ತಾರೆ. ಇಲ್ಲೇ ಇರ್ತೀನಿ ಮೇಡಮ್. ಮೇಡಮ್ ಅದು ಬೃಂದ ಬಿಹಾರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೇಡಮ್, ಒಂದೊಂದು ಆದ್ಯಾವ ಅಂತ. ಇದೊಂದು ಇರ್ಲಿ, ಚೆನ್ನಾಗಿರ್ಲಿ ಅಂದ್ರು. ಅವರೇ ಎಲ್ಲ ಕೊಟ್ಟಿದ್ದು, ಇದು ಕೊಟ್ರು. ನಮ್ದು ಇನ್ಕಮಿಂಗ್ ಜಾಸ್ತಿ, ಔಟ್ಗೋಯಿಂಗ್ ಕಮ್ಮಿ. ಯಾರು ಏನೇ ಕೊಟ್ಟರು ತಗೋತೀನಿ ಮೇಡಮ್. ಔಟ್ಗೋಯಿಂಗ್ ಈಗ ಅವ್ರ ಪ್ರೀತಿಯಿಂದ ಹೇಳಿಲ್ಲ ಸರ್, ಇಲ್ಲ
20 years ಆಫ್ ಜರ್ನಿ ನಾವೇನು ಮಾಡಿದ್ವಿ ಅದೊಂದು ಜರ್ನಿ ಆಗಿತ್ತು. ಸೊ 20 years ಆದಮೇಲೆ ಒಂದು ಆಸ್ ಅ ಆಕ್ಟರ್ ಕೂಡ ಲವ್ ಸ್ಟೋರಿ ನನಗೆ ಅನ್ಸುತ್ತೆ, ಮಗ ಬಂದಿದ್ದಾನೆ, ಮಗಳು 16-17 ಆಯ್ತು, ತಿರ್ಗಾ ಹುಡುಗಿಯಿಂದನೇ ಸುತ್ತಾಡು, ತಿರ್ಗಾ ಇಲ್ಲ ಕಣ್ರಿ ಬಿಡ್ಬೇಡ್ರಿ ನನಗೆ ಒಂಥರ ಈಗ ಮೇಡಮ್ ನಾನು ಹೇಳಿದ್ನಲ್ಲ, ಒಂದೇನೋ ನಂಬ್ತೀನಿ ನಾನು, ಲೇಟಾಗಿ ಬರೋದು ಶಾಶ್ವತವಾಗಿ ಉಳಿಯುತ್ತೆ ಮೇಡಮ್. ಡೆಸ್ಟಿನಿ ಮೇಡಮ್, ಡೆಸ್ಟಿನಿ ಅಷ್ಟೇ ಮೇಡಮ್. ಇದೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅಂತ ಇರುತ್ತೋ ಅದು ಬರುತ್ತೆ ಮೇಡಮ್. ನಮ್ಮ ಕೆಲಸ ಬರೀ ತಗೊಳ್ಳೋದಷ್ಟೇ, ಅದ್ರ ಜೊತೆ ಜಗಳ ಆಡೋದಲ್ಲ. ಸೊ ಆ ಥರ ಬಂದಿದೆ ಇದು. ಸೊ ಇಲ್ಲ, ಯಾರ್ಯಾರು ಟೈಟ್ಲು ಕೊಟ್ಟಿದ್ದಾರೋ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ಇವಾಗ ಬರೀ ಟೀಸರ್ ಮಾತ್ರ ನೋಡಿದ್ದೀರಾ, ಟೀಸರ್ ನೋಡಿ ಹಂಗೆ ಹೇಳ್ತಾ ಇದ್ದೀರಾ. ಮುಂದೆ ನೋಡಿ ಮೇಡಮ್, ಮುಂದೆ ಇನ್ನೂ ನಮ್ಮ ಕನ್ನಡದ್ದು, ಯಾಕಂದ್ರೆ ನಾನು ಕನ್ನಡದ ಹುಡುಗನೇ, ನಮ್ಮ ಸಿನಿಮಾ ಎಲ್ಲ ಕಡೆ ನೋಡ್ಲಿ ಅಂತ. ಅಂದ್ರೆ ನಿಮಗೂ ಗೊತ್ತು, ಬಿಗಿನಿಂಗ್ ಇಂದಾನು ಬೇರೆ ಸಿನಿಮಾನು ನಾವು ತಗೊಂತಾ ಇದೀವಿ, ನಮ್ಮ ಸಿನಿಮಾನು ನಾವು ತಗೊಂತಾ ಇದೀವಿ. ನಮ್ಮ ಸಿನಿಮಾನು ಬೇರೆ ಕಡೆ ತಗೊಳ್ಳಿ ಅಂತ ಎಲ್ಲಾ ತರನು ಮಾಡಿದೀನಿ ಮೇಡಮ್. ಬರೀ ಇದೊಂದೇ ನಾವು ಈಗ ಪ್ರೆಸೆಂಟ್ ಮಾಡಿರೋದು, ಯಾಕಂದ್ರೆ ನಾನು ಮೊದಲೇ ಹೇಳ್ದಾಗೆ ಒಂದೊಂದೇ ಹಂತದಾಗ ಎಲ್ಲಾನು ಬಿಡ್ಬೇಕು ಅಂತ. ನನ್ನ ಮನ್ಸಿಗೆ ಏನ್ ಅನ್ಸಿತ್ತೋ, ನಾನು ಗಣೇಶ್ ಸರ್ನ ಬಿಗಿನಿಂಗ್ ಇಂದಾನು ಅವ್ರ ಜೊತೆ ವರ್ಕ್ ಮಾಡಿದೀನಿ. ಹುಡುಗಾಟ ಸಿನಿಮಾ ಅದಕ್ಕೆ ಮುಂಚೆಯಿಂದಾನು ವರ್ಕ್ ಮಾಡಿದೀನಿ. ಅವಾಗಿಂದ ನನ್ನ ಡ್ರೀಮ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಮೇಡಮ್. ಥ್ಯಾಂಕ್ ಯು. ಮೇಡಮ್ ಇದರಲ್ಲಿ ಲೈಬ್ರರಿ ಒಂದು ಪ್ಲೇಸ್ ಅಲ್ಲ ಮೇಡಮ್, ಒಂದು ಕ್ಯಾರೆಕ್ಟರ್. ಇದನ್ನ ಇಲ್ಲ ಮೇಡಮ್, ನಮ್ದು ರೀಬಿಲ್ಟ್ ಮಾಡಿದೀವಿ. ಅದೇನಿದೆಯೋ ಅದೆಲ್ಲ ನಮ್ದು ರೀಬಿಲ್ಟ್ ಮಾಡಿ ನಮ್ಗೆ ಕತೆಗೆ ಏನ್ ಬೇಕೋ ಆ ಥರ ರೆಡಿ ಮಾಡಿಸಿದೀವಿ ಮೇಡಮ್. ಇಲ್ಲ ಮೇಡಮ್, ರೀಬಿಲ್ಟ್ ಮಾಡಿದ್ವಿ. ಯಾಕಂದ್ರೆ ನನ್ನ ಕತೆಗೆ ಒಂದಷ್ಟು ಲೈಬ್ರರಿ ಈ ತರ ಬೇಕಿತ್ತು, ಅದಕ್ಕೆ ಲೈಟಿಂಗ್ ಪ್ಯಾಟ್ರನ್ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ಈ ತರ ರೀಬಿಲ್ಟ್ ಮಾಡ್ಕೊಂಡಿದೀವಿ ನಾವು. ಮೇಡಮ್, ನೀವೆಲ್ಲ ನನ್ನ ಸಾಮಾಜಿಕ ಪಾತ್ರದಲ್ಲಿ ನೋಡಿದಿರಿ. ನಾನು ಕಾಲೇಜ್ ಡೇಸಲ್ಲಿ ಮಾಡ್ತಿದ್ದೆ HM ನಾಯಕ, ಮದಕರಿ ನಾಯಕ ಪಾತ್ರಗಳು. ಬಟ್ ಆಸ್ ಎ ಆಕ್ಟರ್ ನೀವೆಲ್ಲ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಭಾಳ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಮಾಡಿದ್ದೀನಿ. ಪಿಕ್ಚರ್ ಬಂದಮೇಲೆ ನೀವು ನನಗೆ ಹೇಳಬೇಕು ಹೇಗೆ ಕಾಣಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅಂತ. ಮೇಡಮ್, ಫಿಸಿಕಲಿ ಐ ಥಿಂಕ್ ನಾನು 8 months ಹಿಂದೆನೇ ಪ್ರಿಪೇರ್ ಆಗ್ತಾ ಇದೆ ಫಿಸಿಕಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟ್ ಅಂತ ಹೇಳಿದ್ರೆ ಅದೇನು ಬರೀ ನಾನು ಕ್ಯಾರೆಕ್ಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ತೀನಿ, ಆಕ್ಟ್ ಮಾಡಕ್ ಹೋಗಲ್ಲ. ಆಕ್ಟ್ ಮಾಡಬೇಕಾದ್ರೆ ಪ್ರೆಷರ್ ಅನ್ಸ್ಬೋದೇನೋ, ಬಟ್ ಆಸ್ ಎ ಚಾರುಕೇಶ ಪಿನಾಕನಾಗಿ ಆ ಟೈಮಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗಿದ್ದೀನಿ. ಫಿಕ್ಷನ್, ಫ್ಯಾಂಟಸಿ. ನೀವು ತಗೊಂಡಿದ್ದೀರಲ್ಲ ಸರ್ ಎಲ್ಲ ವಿಷಯ. ಅದು ರಾಜೇಂದ್ರ ಸರ್, ಚಾರುಕೇಶ ಪಿನಾಕ. ಅವನು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತನ್ನ ಬಗ್ಗೆ, ವಾಟ್ ಎಮೋಷನ್ಸ್ ಹಿ ಈಸ್ ಗೋಯಿಂಗ್ ಥ್ರೂ ಅನ್ನೋದನ್ನ ಮಾತಾಡೋದು ಸರ್. ಫ್ಲಾಶ್ ಬ್ಯಾಕ್ ಎಲ್ಲ ಬರುತ್ತೆ ಸರ್ ಅದು. ಇಲ್ಲ, ಪ್ರೆಸೆಂಟ್ ಅಂಡ್ ಪಾಸ್ಟ್ ಎರಡೂ ಇರುತ್ತೆ ಸರ್. ಪಾಸ್ಟ್ ಒಂದು 45 minutes ಬರುತ್ತೆ, 45 minutes ಬರುತ್ತೆ. ಅಲ್ಲೇ ಪಾಸ್ಟ್ ಅಲ್ಲಿ ಬರುತ್ತೆ ಸರ್. ಡೈಲಾಗ 8 minutes, 7 to 8 minutes ನಾನ್ ಸ್ಟಾಪ್ ಡೈಲಾಗ್ ಬರುತ್ತೆ. ಬೇರೆ ಬೇರೆ ಭಾಷೆಗಳನ್ನು ಮಾಡಿದ್ದಾರೆ, ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ನಮ್ಗೆ ಆ ರೀತಿಯಾದ ಈ ರೀತಿಯಾದ ಒಂದು
ಸೊ ಈ ಥರ ಸಬ್ಜೆಕ್ಟ್ಗಳಲ್ಲಿ ಅದು ಆಗಬೇಕು ಅಥವಾ ಪ್ರಚಾರಕ್ಕೋಸ್ಕರ ಮಾತಾಡ್ತಾರೋ ಅದು ನಮಗೂ ಗೊತ್ತಿಲ್ಲ. ಯಾಕಂದರೆ ಶೂಟಿಂಗ್ ಯಾರು ಮಾಡಿರ್ತಾರೋ ಅದೊಂದು ಕ್ಲಾರಿಟಿ ಇರುತ್ತೆ. ಸೊ ಅಂತಹ ಘಟನೆಗಳೇನಾದರೂ ದಿನಾಂಕ ಸೆಟ್ಟಲ್ಲಿ ಕಾಣಿಸ್ತಾ ಇಲ್ಲ, ನಮ್ಗೆ ಯಾವುದೇ ಥರದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. 45 days ಏನು ಆ್ಯಕ್ಷನ್ನು ಆ್ಯಂಡ್ ಫ್ಲ್ಯಾಶ್ ಬ್ಯಾಕ್ ಮಾಡಿದ್ವಿ. ದಿನ ನಾನು ನಮ್ಮ ಮನೆಯಿಂದ ನೆಲಮಂಗಲದಲ್ಲಿ ಸೆಟ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ದಿನ ದೇವ್ರ ನೆನಪಿಸ್ಕೊಂಡು ಹೋಗ್ತಿದ್ದೆ. ದೇವರೇ 1500 ಜನ 2000 ಜನ ಇದ್ದಾರೆ, ಕುದುರೆಗಳಿವೆ, ದಯವಿಟ್ಟು ಯಾರಿಗೂ ಏನು ಆಗಬಾರ್ದಪ್ಪ ಅಂತ ನಾನು ಕೇಳ್ಕೊಂಡು ಹೋಗ್ದೆ. ಸೆಟ್ ಹೋಗ್ಬೇಕಾದ್ರೂ ನಾನು ಮನಸ್ಸಲ್ಲಿ ಅನ್ಕೊಂಡು ಯಾರಿಗೂ ಏನಾಗಬಾರ್ದು. ಬಿಕಾಸ್ ನಂಗೆ ಗೊತ್ತು ಏನಾದ್ರು ಸ್ವಲ್ಪ ಬುದ್ಧಿನೇ ಇಲ್ಲ ಬೈ ಅವ್ರಿಗೆ, ಅದು ಅಧ್ಯಕ್ಷರು ಬೇರೆ. ಒಂದು ಸೆಕೆಂಡ್, ಲೆಟ್ ಮಿ ಫಿನಿಶ್. ಸೊ ಯಾವತ್ತು ಸೆಕ್ಟರ್ಗೆ ಹೋಗ್ಬೇಕಾದ್ರೂ ಕೂಡ ನನ್ನ ಮನಸ್ಸು ಯಾರಿಗೂ, ಯಾಕಂದ್ರೆ ನನ್ಗೆ ಗೊತ್ತು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಚಿತ್ರೀಕರಣ ಸಮಯದಲ್ಲಿ ಫಸ್ಟ್ ನನ್ನ ಹೆಸರೇ ಬರುತ್ತೆ ಅಂತ ಗೊತ್ತು ನನಗೆ. ಮಳೆ ಬ್ರೇಕ್ ಟೈಮಲ್ಲಿ ಬರೋದು 15 ನಿಮಿಷ, ಮಳೆ ಬಂತಲ್ಲಿ ಆಫ್ಟರ್ 1 hour ಇದು ನಿಂತೋಗ್ಬಿಡೋದು. ಎವ್ರಿ ಡೇ 7:30 ಮೇಕಪ್ ಸ್ಟಾರ್ಟ್ ಆಯ್ತು ಅಂದ್ರೆ ನಂದು 8:30 9ಕ್ಕೆ ಮೇಕಪ್ ಮುಗಿಯೋದು ವಿತ್ ಹೋಲ್ ಅಟೈರ್. ಅದಾದ್ಮೇಲೆ ನಾನು ಹೋಗಿ ಮಾನಿಟರ್ ಮುಂದೆ ಕೂತ್ಕೊಂಡ್ರೆ ನಂದು ಶೂಟಿಂಗ್ ಮಾಡ್ಲಿ ಬಿಡ್ಲಿ ನನ್ನ ಮಾನಿಟರ್ಲಿ ಎಂಜಾಯ್ ಮಾಡ್ಕೊಂಡು ಕೂತ್ಕೋತಾ ಇದ್ದೆ. ನಾನು, ಧನು ಅವರು, ವಿಜಯ್ ಮೇಡಮ್ ಅವರು ಆ್ಯಂಡ್ ವಿಕ್ರಮ್ ನಮ್ಮ ಆ್ಯಕ್ಷನ್ ಮಾಸ್ಟರ್ ಎಲ್ಲ ಕೂತ್ಕೊಂಡು ಐ ಯೂಸ್ ಟು ಎಂಜಾಯ್ ಇಟ್. ಸೊ ಯಾವತ್ತು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಗುಡ್ ಎಕ್ಸ್ಪೀರಿಯನ್ಸ್. ಸೆಟ್ ವಿಸಿಟ್ ಇವ್ರು ಆಲ್ರೆಡಿ ವಯಸ್ಸಾದವ್ರು ತಿರ್ಗಾ ಫ್ಲಾಶ್ ಬ್ಯಾಕ್ ಯಾಕೆ ಕರ್ಕೊಂಡು ಹೋಗೋದು ಅಂತ. one second, let me finish. Yes, please. ಚಾರುಕೇಶ ಕ್ಯಾರೆಕ್ಟರ್ ಫ್ಯಾಂಟಸಿ ಅಂತ ಹೇಳಿದ್ವಿ. ಸೊ ಇವಾಗ ನಮ್ಮಲ್ಲೇ ಹಲವಾರು ರಾಜರ ಕಥೆಗಳಿದಾವೆ. ಸರ್ ಕೂಡ ಹೇಳಿದ್ರು ನಾನು ಕಾಲೇಜ್ ಟೈಮಲ್ಲಿ ವೀರ ಮದಕರಿ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅಂತ. ಅಂಥದ್ದೇ ಒಂದು ಕ್ಯಾರೆಕ್ಟರ್ನ ತಗೋಬೋದಿತ್ತಲ್ಲ, ಯಾಕೆ ಕ್ರಿಯೇಟ್ ಮಾಡೋದು? ನನಗೆ ನಾನು ಮೊದಲೇ ಹೇಳಿದಾಗೆ ನಂದೊಂದು ಡ್ರೀಮ್ ಇತ್ತಲ್ಲ, ಅದನ್ನ ಫುಲ್ಫಿಲ್ ಮಾಡೋಣ ಅಂತ ಕ್ರಿಯೇಟ್. ನಮ್ಮಲ್ಲೇ ರಾಜರ ಕಥೆಗಳಿತ್ತು. ನೆಕ್ಸ್ಟ್ ಮಾಡೋಣ ಮೇಡಮ್, ಹೊಯ್ಸಳೇಶ್ವರ ಮಾಡೋಣ, ಹೆಚ್ಚಿನ ನಾಯಕ ಮಾಡೋಣ. ಇದನ್ನ ಜೋರಾಗಾದ್ರೆ ಖಂಡಿತವಾಗ್ಲೂ ನಾನು ಬುಕ್ಗಳನ್ನೆಲ್ಲ ತರಿಸಿ ಕೂಡ ನಾನು ಡಿಸ್ಕಸ್ ಮಾಡಿದ್ವಿ. ನಾಟ್ಯರಾಣಿ ಶಕುಂತಲೆ ಅನ್ನೋದು ನಾನು ಕಾಲೇಜ್ ಡೇಸಲ್ಲಿ ಓದಿದ್ದೀನಿ. ಹೊಯ್ಸಳೇಶ್ವರ, ನಮ್ಮ ರುದ್ರಮೂರ್ತಿ ಶಾಸ್ತ್ರಿಗಳು ಹೊಯ್ಸಳೇಶ್ವರ ಅಂತ ಪುಸ್ತಕ ಬರೆದಿದ್ದಾರೆ. ಅವರ ಶಾಸ್ತ್ರಿಗಳ ನೀವು ಓದಿ ಚಾಣಕ್ಯ ಅಂತ ಅದು ಬಹಳ ಚೆನ್ನಾಗಿದೆ. ತಾರಾಸು ಅವ್ರದ್ದು ಒಂದಷ್ಟು ಪುಸ್ತಕಗಳು, ಬ್ಯೂಟಿಫುಲ್ ಬುಕ್ಸ್ ಇದೆ. ನಮ್ಗೇನು ಅಂದ್ರೆ ಆ ಸ್ಕೇಲಲ್ಲಿ ಮಾಡೋದಕ್ಕೆ ಇದೊಂದು ಹೆಜ್ಜೆ. ಫ್ಯಾಂಟಸಿ ಪ್ರೆಸೆಂಟ್ ಅದೆಲ್ಲ ಇದೆಲ್ಲ ಚೆನ್ನಾಗಾದಾಗ ಆಸ್ ಎ ಆಕ್ಟರ್ ನೀವು 40 ನಿಮಿಷ ಗಣೇಶ್ನ ನೋಡಿದ್ರೆ ನಾನು 2.5 ಗಂಟೆ ಮಾಡ್ಬೋದು. ಒಂದೇ ಸಲ 2.5 ಗಂಟೆ ತಂದ್ಬಿಟ್ರೆ ನೀವು ತಗೋತಾರೋ ಇಲ್ಲ ಅನ್ನೋ ಭಯ ಆಸ್ ಆಕ್ಟರ್ ಇರುತ್ತಲ್ಲ ನನಗೆ. ಒಂದು 40 ನಿಮಿಷ ಚಾರುಕೇಶ ಪಿನಾಕನ ಒಪ್ಕೊಂಡ್ರು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತವ್ರೆ, ಚೆನ್ನಾಗಿ ಮಾಡಿದ್ದಾರೆ ಹೋಲ್ ಟೀಮ್ ಆಗಿ ಅಂತ ಬಂದ್ರೆ ನೆಕ್ಸ್ಟ್ ನಾನು ಬೇರೆ ಬೇರೆದು ಯಾವ್ದು ಬರುತ್ತೋ ಮಾತಾಡ್ಕೊಂಡು ಮಾಡ್ಬೋದು. ಕರೆಕ್ಟ್. ಸೊ ದಟ್ ವಾಸ್ ದ ಐಡಿಯಾ. ನಮ್ಮಲ್ಲಿ ಅದ್ಭುತ ಕಾದಂಬರಿಗಳಿದೆ. ಅಂಡ್ ನಾವು ಪ್ರೊಡಕ್ಷನ್ ಹೌಸ್ ಅವರು ನಾವೊಬ್ರು ಕೂಡ ಬಹಳ ಮಾತಾಡ್ಕೊಂಡಿದ್ವಿ, ನೆಕ್ಸ್ಟ್ ಈ ಥರದ್ದೇನೋ ಎತ್ಕೊಳ್ಳೋಣ ಅಂತ. ವಿಲ್ ಡು ಮೇಡಮ್, ವಿಲ್ ಡು. ಹೀರೋಯಿನ್ ಯಾವ ಥರ ಕ್ರಿಯೇಟ್ ಮಾಡೋಣ? ಅವರು ಮಹಾರಾಣಿ ಮೇಡಮ್, ಅವರು ಮಹಾರಾಣಿ. ಅದೊಂದು ಪಾರ್ಟ್ ಆಫ್ ದ ಸಿನಿಮಾ ಬರುತ್ತೆ, ಒಂದು ಪಾರ್ಟ್ ಆಫ್ ದ ಸಿನಿಮಾ. ಸರ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಬಟ್ ತುಂಬಾ
ಯೂಶ್ವಲಾಗಿ ಮಂತ್ರವಾದಿ ನಾವು ಮೂವಿನ ಹೆಂಗ್ ನೋಡಿದೀವೋ ಆ ತರ ಇದು ತೋರ್ಸಲ್ಲ. ಇದು ಬೇರೆ ತರ ಇದು ಕ್ರಿಯೇಟ್ ಮಾಡ್ತೀವಿ. ರೆಫರೆನ್ಸೇ ಇಲ್ಲ, ಈ ಕ್ಯಾರೆಕ್ಟರ್ಗೆ ರೆಫರೆನ್ಸೇ ಇಲ್ಲ. ನೀವು ಮೂವಿ ನೋಡಿದ್ರೆ ಇದಕ್ಕೆ ಮುಂಚೆ ಈ ತರ ಕ್ಯಾರೆಕ್ಟರ್ ನೀವು ಎಲ್ಲಿ ಯಾವ ಮೂವಿಲಿ ಇಂಗ್ಲಿಷ್ ಮೂವಿಲಿ ಕೂಡ ನೋಡಿಲ್ಲ. ಆ ತರ ಒಂದು ಕ್ಯಾರೆಕ್ಟರ್ ಅವ್ರು ಕ್ರಿಯೇಟ್ ಮಾಡಿದ್ರು. ಮೇಡಮ್ ಅವರೆಲ್ಲ ಕೂತ್ಕೊಂಡು ಡೈಲಿ ಈ ಮೂವಿಲಿ ಹೆಂಗಂದ್ರೆ ಇದು ಹೇಳ್ತಿರಲ್ಲ 4 ವೆದರ್ಸ್ ಚೇಂಜ್ ಆಗುತ್ತಲ್ವಾ, ಪನಿಗಾಲ, ಕುಳಿರ್ಗಾಲ, ಮಳೆಗಾಲ, ಬೆಯ್ಯ ಎಲ್ಲರೂ ಮಾಡಿದೀವಿ. ಎಲ್ಲರೂ ಫುಲ್ ಚಳಿಯಿಂದ ಎಲ್ಲ ಅದು ಎಲ್ಲ ಕಾಲಕ್ಕೂ ಇದು ಮಾಡಿದೀವಿ. ಈ ಕ್ಯಾರೆಕ್ಟರ್ ಇದು ಈ ಮೂವಿಯಿಂದ ರೆಫರೆನ್ಸ್ ಬೇರೆ ಮೂವಿಗೆ ಹೋಗುತ್ತೆ, ಆ ತರ ಕ್ರಿಯೇಟ್ ಮಾಡಿದೀವಿ. ಇದು ರೆಫರೆನ್ಸೇ ಇಲ್ಲ ಈ ಮೂವಿಗೆ. ಇಲ್ಲ ಗಣೇಶ್ ಡಬ್ಬಿಂಗ್ ಹಿಂಗೆ ಮಾಡಿದ್ದೀರಾ? ಇಲ್ಲ ಡಬ್ಬಿಂಗ್ ನಾನು ಮಾಡಿಲ್ಲ ಸರ್. ತಮಿಳ್ ಬೇಕಾದ್ರೆ ನಾನು ಮಾಡ್ತೀನಿ ಸರ್. ಕನ್ನಡದು ನಮ್ ಮಾಡಿದ್ರೆ ಬೇರೆ ತರ ಬಂದ್ಬಿಡುತ್ತೆ. ಹೇಳಿ ಬುದ್ಧಿ. ಇತ್ತೀಚೆಗೆ ನಾವು ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಒಂದಷ್ಟು ಜನ ತುಂಬಾ ಕೆಟ್ಟ ಸುದ್ದಿಗಳನ್ನ ಪ್ರಸಾರ ಮಾಡ್ತಾರೆ. ಅಂದ್ರೆ ಈಗ ನೀವೊಂದು ಪಾಯಿಂಟ್ ಹೇಳಿದ್ರಿ, ಪುನೀತ್ ರಾಜ್ಕುಮಾರ್ ವಿಷಯ ಬಂದಾಗ ಈ ಗದ್ಯ ಪದ್ಯ ಅಂದಾಗ ಇದು ಗಣೇಶ್ ಮಾಡಬೇಕು ಅಂತಂದ್ರೆ ಈ ತರದ ಒಂದು ವ್ಯಾಲ್ಯೂಬಲ್ ವಿಷಯಗಳನ್ನ ನಿಮ್ಮಂತ ಹೇಳಿದಾಗಲೇ ಗೊತ್ತಾಗೋದು. ಈ ಹೇಳಿದಕ್ಕೆ ಬಹಳ ಖುಷಿ ಆಯ್ತು ನಮಗೆ. ಇಲ್ಲ, ಯಾಕೆಂತಂದ್ರೆ ಮುಂಗಾರು ಮಳೆ ಅಪ್ಪು ಸರ್ ಸಿಕ್ಕಾಪಟ್ಟೆ ಮಾತಾಡಿದ್ರು. ಹೆಂಗ್ ಸರ್ ಅದು ಅಷ್ಟು ಕಂಟಿನ್ಯೂಸ್ ಆಗಿ? ಇಪ್ಪ ನನಗೆ ನಿಜವಲ್ಲ, ನಾನು ಥ್ರಿಲ್ ಆಗ್ಬಿಟ್ಟೆ ನಾನು. ಆಮೇಲೆ ಪರಮಾತ್ಮ ಆಕ್ಟ್ ಮಾಡ್ಬೇಕಾದ್ರೆ ಗಣೇಶನ ತುಂಬಾ ನೆನಪಿಸ್ಕೊಂಡ್ರು ಅಪ್ಪು ಸರ್. ಯಾಕಂದ್ರೆ ಯೋಗರಾಜ್ ಭಟ್ ಮಾಡಿದ್ದು ತುಂಬಾ ಗಣಪನ್ ತುಂಬಾ ನೆನಪಿಸ್ಕೊಂಡ್ರು ಅವರು ಅಪ್ಪು ಸರ್. ಅಂದ್ರೆ ಸರ್ ಇವರು ಗಣಪನ್ ನೆನಪಿಸ್ಕೊಂಡು ಡೈಲಾಗ್ ಬರ್ಬಿಟ್ಟಿದ್ದಾರೆ ಸರ್ ಅಪ್ಪು ಸರ್. ಎಷ್ಟೋ ಸರಿ ಹಿಂಗಂದ್ರು, ಯಕ್ಷಗಳಲ್ಲಿ ತಿಥಿಗಳು ಒಡೆಗಳು ಅಂತ ಬಂದು ಅವೆಲ್ಲ ಮಾತಾಡ್ಬೇಕಾರೆ ಅಯ್ಯೋ ಇದು ಯಾವುದು ಗಣಪ ಆದ್ರೆ ಇನ್ನೂ ಚೆನ್ನಾಗಿ ಮಾಡ್ಬಿಟ್ರು ಆ ಥರ. ಅಂದ್ರೆ ಅಪ್ಪು ಸರ್ಗೆ ಅದೊಂದು ಆ ಕ್ವಾಲಿಟಿ ಇದೆಯಲ್ಲ, ಸೆಕೆಂಡ್ಗಿನ್ನ ಫಾಸ್ಟಾಗಿ ಒಪ್ಕೊಂಡ್ಬಿಡ್ತಾರೆ ಅವರು. ಅಂದ್ರೆ ಯಾಕಂದ್ರೆ ನಾನು ಓದಲಿಲ್ಲ ಅನ್ನೋದೊಂದು, ಅಂದ್ರೆ ನಾನು ಕನ್ನಡನ ಹಿಂಗೆ ಕಲ್ತ್ಕೊಂಡೆ, ಅವರೆಲ್ಲ ಅದನ್ನ ಚೆನ್ನಾಗಿ ಕಾದಂಬರಿಗಳು ಅದಕ್ಕೆ ಅಮ್ಮನೂ ಪಾರ್ವತಮ್ಮವರೆಲ್ಲ ಓದ್ತಿದ್ರಲ್ಲ, ಅದನ್ನ ನೆನಪಿಸ್ಕೊಂಡ್ರು. ನಾನು ಆ ದೃಷ್ಟಿಯಿಂದ ಈ ಥರದ ಪಾತ್ರಗಳು ಇವಾಗ ಪುರಾಣದ ಫ್ಯಾಂಟಸಿ ಹೌದು, ಪುರಾಣದ ಲೇಪನ ಇದಕ್ಕಿದೆ. ಸುಮ್ಮನಿಲ್ಲ ಅಲ್ಲಿ ಹೋಗ್ಲಿ ಹುಷಾರು ಬಿದ್ದಿದ್ಬಿಟ್ಟಿರ. ಅದು ಈ ಪುರಾಣದ ಲೇಪನದ ಪಾತ್ರಗಳಿದಾವಲ್ಲ ಇವು ಹೆಚ್ಚು ಅಂದ್ರೆ ಈಗ ಅದಕ್ಕೆ ಒಂದು ಅನುಭವನೂ ಕಾರಣ ಆಗುತ್ತೆ. ಅದಾದ್ಮೇಲೆ ಹಿಂಗೆ ಮಾಡ್ಬೇಕಲ್ಲ ಅಂತ ಅನ್ನೋದು. ಯಾರು ಸರ್? ಗ್ಯಾರಂಟಿ ನೋಡ್ತಾರೆ ಸರ್, ನೋಡ್ತಾರೆ. ನನ್ನ ಭಾಷೆಗೆ ಸಂಬಂಧಪಟ್ಟಂಗೆ, ಡೈಲಾಗ್ ಡೆಲಿವರಿ ಸಂಬಂಧಪಟ್ಟಂಗೆ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದಾರೆ ಗಣಪನ ಬಗ್ಗೆ. 1 ಗಂಟೆ. ಏನಪ್ಪ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ. ಶರಣು. ಒಂದು ಚಿಕ್ಕ ಮಕ್ಕಳಿಗೆ ಒಂದು ನಾಯಕ ಆಗಿದ್ದಾರೆ. ನಿಜವಾಗ್ಲೂ ಇವಾನ್ ಅವರು ಮಾತಾಡ್ಬೇಕು. ಇವಾನ್ ಮಾತಾಡ್ಕೊಂಡ. ಥ್ಯಾಂಕ್ ಯು. ಮೃದುನಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು. ಎಲ್ಲರೂ ಮಾತಾಡುವಾಗ ನಮ್ಗೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್ ಇದೆ ಸಿನಿಮಾನಲ್ಲಿ. ಒಳ್ಳೇದಾಗ್ಲಿ, ಒಂದು ಹೊಸ ಏನೋ ಪ್ರಾರಂಭವಾಗ್ತಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಪಿನಾಕ ಸಿನಿಮಾ ಚಾರುಕೇಶ ಪಿನಾಕನ ಒಬ್ಬ ಮಹಾರಾಜನ ಕುರಿತಾಗಿ ತಿಳಿಸ್ತಾ ಆರ್ಕಿಯಾಲಜಿಸ್ಟ್ ಆಗಿ ಪಾತ್ರ ನಿರ್ವಹಿಸ್ತಿರ್ತಾರೆ. ಹೀರೋ ಹೀರೋಯಿನ್ ಒಬ್ರು ಅಲ್ಲ, ಇನ್ನೊಬ್ರು ಹೀರೋಯಿನ್ ಅಂತಾರೆ. ಅವ್ರ ಮುಂದಿನ ದಿನಗಳಲ್ಲಿ ಪರಿಚಯ ಮಾಡಿಸ್ತೀವಿ. ಸೊ ಇಟ್ಸ್ ಜಸ್ಟ್ ಅ ಟೀಸರ್. ಪಿಕ್ಚರ್ ಅದು ಬಾಕಿ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳಿಸೋದಷ್ಟು